वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेद वेदांत सारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्त प्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः। ओम शांति शांति शांति। जय श्रीराम। ಇದು ಬೃಹದಾರಣ್ಯಕೋಪನಿಷತ್ ಪ್ರಶ್ನೋಪನಿಷತ್ತಿನ ಎರಡನೇ ಸ್ಟಡಿ ಸರ್ಕಲ್ಲು. ಸೊ ನಿನ್ನೆ ದಿವಸ ಈ ಪಿಪ್ಪಲಾದರ ಬೆಳೆಗೆ 6 ಜನ ಶಿಷ್ಯರು ಬಂದಿದ್ದನ್ನ ಮತ್ತೆ ಅದೇನೇನು ಸೂಚಿಸುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ. ಈ ಲೌಕಿಕ ಕರ್ಮಗಳು ಮಾಡೋದು ಅದ್ಯಾವುದು ಒಂದು ನಿರ್ದಿಷ್ಟವಾದಂತಹ ಒಂದು ನಿಬಂಧನೆಗೆ ಒಳಪಟ್ಟಿರೋದಿಲ್ಲ. ಶಾಸ್ತ್ರೀಯವಾಗಿ ಅದು ಸಹಜವಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಯಾವಾಗ ಶಾಸ್ತ್ರಬದ್ಧವಾಗಿ ಕರ್ಮಗಳ ಮಾಡ್ತೀವಲ್ಲ ಅದಕ್ಕೆ ಫಲವು ಉಂಟು. ಆ ಫಲವು ಅಂದ್ರೆ ಪುಣ್ಯದ ಸಂಗ್ರಹ ಹೆಚ್ಚಿಗೆ ಆಗೋದ್ರಿಂದ ದೇವತಾದಿ ಜನ್ಮಗಳು ಬರುತ್ತೆ. ಮತ್ತೆ ಅದು ಪುಣ್ಯದ ಹೆಚ್ಚುಗಾರಿಕೆ ಅನ್ನುವಂಥದ್ದು ಬ್ರಹ್ಮಲೋಕದ ಪ್ರಾಪ್ತಿ. ಮತ್ತೆ ಆ ಉಪಾಸನೆಗಳು ಮತ್ತೆ ಕರ್ಮದ ಸಹಿತ ಉಪಾಸನೆ ಮಾಡಿದ್ರೆ ಅದು ಬ್ರಹ್ಮ ಸ್ಥಾನವನ್ನೇ ದೊರಕಿಸಿಕೊಡುತ್ತೆ. ಅದರ ಮುಂದಿನ ಕಲ್ಪದಲ್ಲಿ ಅವನು ಪ್ರಜಾಪತಿ ಆಗ್ತಾನೆ ಅನ್ನೋದನ್ನ ನೋಡಿದ್ವಿ. ಸೊ ಈಗ ಇವಾಗ ಶ್ರೀಧರ್ ಕುಮಾರ್ ಅವರು ಇವಾಗ ಇದ್ರೊಳಗೆ ಹೊಸಬ್ರು, ಅಂದ್ರೆ ಗೊತ್ತಿರೋರೇನೆ, ಆದ್ರೆ ಇಲ್ಲಿ ಇದ್ರೊಳಗೆ ಹೊಸಬ್ರಾಗಿರೋದ್ರಿಂದ ನಿಮಗೆ ಈ ಅಧ್ಯಾಸ ಭಾಷೆ ಗೊತ್ತಿದೆಯಲ್ವಾ? ಡಾಕ್ಟರ್ ಮಾಡಿದಾರಲ್ಲ, ಅಧ್ಯಾಸ ಭಾಷೆದ ಕಾನ್ಸೆಪ್ಟ್ ಗೊತ್ತಿದೆಯಲ್ವಾ? ಇದೀರಾ ಶ್ರೀಧರ್ ಅವರು? ಅವ್ರು ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಅವರು ಮಾತಾಡ್ತಿದಾರೇನೋ ಗೊತ್ತಿಲ್ಲ ಬಿಡಿ. ಈಗ ಆಗಿದೆ ಸರ್, ಅಂದ್ರೆ 1 year ಇಂದ ಡಾಕ್ಟರ್ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ. ಆಗಿದೆ, ಮಾಡಿದ್ದಾರೆ. ಅಲ್ಲ, ಅವ್ರು ಅನ್ಮ್ಯೂಟ್ ಮಾಡಿದ್ರೆ ಅವರಿಂದ ಕೇಳ್ಬೇಕು ಅಂತ. ಆಗಿದೆ ಪರಮಾರ್ಥ ಚಿಂತಾಮಣಿನೂ ಆಗಿದೆ, ಅಧ್ಯಾಸ ಭಾಷೆನೂ ಆಗಿದೆ. ಅಲ್ಲ, ಅನ್ಮ್ಯೂಟ್ ಮಾಡ್ತೀರಾ ಸರ್? ಇದು ಇವಾಗ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಅವ್ರಿಗೆ ಕಾಲ್ ಮಾಡಿ ಹೇಳ? ಬೇಡ ಬಿಡಿ ಬೇಡ ಬಿಡಿ, ಇವಾಗ ಟೈಮ್ ಆಗೋಗ್ಬಿಡುತ್ತೆ. ಈಗ ಈ ಪ್ರಜಾಪತಿ ಅನ್ನುವಂಥ ಕಾನ್ಸೆಪ್ಟ್ ಇದ್ರೊಳಗೆ ಬಹಳ ಮುಖ್ಯ ಆಗುತ್ತೆ. ಏನು ಅಂತ ಉಪನಿಷತ್ತುಗಳನ್ನ ಅಧ್ಯಯನ ಮಾಡೋರಿಗೆ ಪ್ರಜಾಪತಿ ಹಿರಣ್ಯಗರ್ಭ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮುಖ್ಯ ಆಗುತ್ತೆ. ಇವಾಗ 4ನೆಯ ಒಂದು ಮಂತ್ರದಲ್ಲಿ ಏನು ಆಚಾರ್ಯರು ಇಲ್ಲಿ ಉತ್ತರ, ಯಾರು ಪಿಪ್ಪಲ ಆದ್ರೂ ಉತ್ತರ ಕೊಡ್ತಾ ಇರುವಂಥದ್ದು, ಇದು ಮೊದಲೇ ತೋರ್ಕೊಟ್ಟವಾಗ ಸಹೋಚ ಪ್ರಜಾಕಾಮೋ ವೈ ಪ್ರಜಾಪತಿ ಅಂತ ಏನ್ ಮಂತ್ರ ಶುರು ಆಗುತ್ತಲ್ಲ, ಅಲ್ಲಿ ಆಚಾರ್ಯರು ಇಲ್ಲಿ ಮುಖ್ಯವಾಗಿ ಏನ್ ಮೊದಲೇ ತಿಳಿಸ್ಕೊಡ್ತಾರೆ ಅಂತ, ಪ್ರಜಾಕಾಮ ಅಂತ ಬಂದಿದ ತಕ್ಷಣ ಅವ್ರು ಏನ್ ತಿಳಿಸ್ಕೊಡ್ತಾರೆ, ಇಲ್ಲಿ ಹೇಗೆ ಅವನು ಪ್ರಜಾಕಾಮನಾಗಿ ಸೃಷ್ಟಿ ಮಾಡ್ದ ಅಂತ. ಸೃಷ್ಟಿಸ್ಬೇಕು ಅಂತ ಇಚ್ಛೆಯಿಂದ ಸೃಷ್ಟಿ ಮಾಡ್ತಾರೆ. ಹೇಗೆ? ಯಾವ ಇಚ್ಛೆಯಿಂದ? ಪ್ರಜೆಗಳನ್ನ ಸೃಷ್ಟಿಸ್ಬೇಕು ಅಂತ. ಅದು ಹೇಗೆ ಅಂತ? ಸರ್ವಾತ್ಮ ಸನ್ ಜದ ಸರ್ವವು ತಾನೇ ಆಗಿ, ಸರ್ವಾತ್ಮನು ಸರ್ವವು ತಾನೇ ಆಗಿ ತೋರ್ಕೊಳ್ತಾನೆ, ಬಹು ಆಗ್ತಾನೆ, ಅವನೇ ಒಬ್ಬನೇ ಇರೋದು. ಏನರ್ಥ ಅದು? ಏನರ್ಥ? ಮತ್ತೆ ಆಚಾರ್ಯ ಅದನ್ನ ಹೆಂಗ್ ಬರೆದ್ರು?
ಸರ್ವಾತ್ಮ ಸನ್ ಜಗತ್ಸೃಷ್ಟ್ಯಾಮಿ ಇತಿ ಏವಂ ವಿಜ್ಞಾನವಾನ್ ಯಥೋಕ್ತಕಾರಿ ಅಂತ ಏನ್ ಬರ್ದಿದಾರಲ್ಲ, ಏನಕ್ಕೆ ಅದನ್ನ ಬರೆಯಕ್ ಹೋದ್ರ ಆಚಾರ್ಯ? ಯಾಕಂದ್ರೆ ಉಪನಿಷತ್ನಲ್ಲಿ ಪ್ರಜಾಕಾಮೋ ವೈ ಪ್ರಜಾಪತಿ ಸ ತಪಸ್ ಮಾಡ್ದ ಅಂತ ಬಂದಿದೆ ಇಲ್ಲಿ. ಅದ್ ಏನಕ್ಕೆ ಬರೆಯಕ್ ಸರ್ವಾತ್ಮನ ಆಗಿ ಸೃಷ್ಟಿ ಮಾಡ್ದ ಅಂತ ಯಾತಕ್ ಬರೆದ್ರ? ಎಲ್ಲವೂ ಅವನೇ ಆಗಿದ್ದಾನೆ ಅಂತ ತಿಳ್ಸಕ್ಕೆ. ಅಂದ್ರೆ ಅವನ್ ಬೇರೆ ಸೃಷ್ಟಿ ಬೇರೆ, ಅಂದ್ರೆ ಅವನಿಲ್ ನಿಂತ್ಕೊಂಡ್ ಬೇರೆ ಏನೋ ಸೃಷ್ಟಿ ಮಾಡಿದಾನಲ್ಲ, ಅವನೇ ಅದು ಅಂತ ತೋರ್ಸೋದಿಕ್ಕೆ. ಕಾರ್ಯ ಕಾರಣ ಎರಡು ಒಂದೇ ಅಂತ ತೋರ್ಸೋದಿಕ್ಕೆ. ಅಲ್ಲ, ಕಾರ್ಯಕಾರಣ ಎಲ್ಲೂ ಒಂದೇ ಅದಕ್ಕೆ, ಅದ್ರ ಅಲ್ಲಿಗೆ ಹೋಗೋದೇ ಬೇಡವ. ಕಾರ್ಯಕಾರಣ ಎಲ್ಲೂ ಒಂದೇ ಅನ್ನೋದು ಸರಿನೇ. ಇವಾಗ ಸೃಷ್ಟಿ ಅಂದ ತಕ್ಷಣ ನಮ್ಗೇನ್ ಅನ್ಸುತ್ತೆ? ಇವಾಗ ಸೃಷ್ಟಿ ಅಂದ್ರೆ ಏನು ಅಂತಂದ್ರೆ, ಇವಾಗ ಹಿಂದಿನ ಕಲ್ಪದಲ್ಲಿ ಎಲ್ಲರಿಗೂ ಸಾವಾಗುತ್ತಲ್ಲ, ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ಸಾವಾಗೆ ಆಗುತ್ತೆ ಅಲ್ಲಿ ಪ್ರಳಯದಲ್ಲಿ. ಇವಾಗ ಏನು ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಸಾವಾಗುತ್ತೆ, ಒಬ್ರು ಬತ್ತಿರ್ತಾರೆ, ಒಬ್ರು ಸತ್ತಿರ್ತಾರೆ. ಅದಲ್ಲ, ಪ್ರಳಯದಲ್ಲಿ ಎಲ್ಲರಿಗೂ ಸಾವಾಗೆ ಆಗುತ್ತೆ ಅದು. ಮತ್ತೆ ಅವಾಗ ಸಾವಾದ್ರೆ ಅದೇ ಕಡೆನಾ ಅಂತಂದ್ರೆ ಇಲ್ಲ, ಮರು ಸೃಷ್ಟಿ ಆಗ್ಲೇಬೇಕಲ್ಲ, ನಾವುಗಳೆಲ್ಲ ಹುಟ್ಟು ಬರ್ಬೇಕಲ್ಲ ಮತ್ತೆ ಮುಂದಕ್ಕೆ. ಯಾಕಂದ್ರೆ ನಾವು ಎಷ್ಟೇ ಕಲ್ಪಗಳು ಕಳೆದ್ರು ನಾವು ಆತ್ಮಜ್ಞಾನ ಮಾಡ್ಕೊಳೋದಕ್ಕೆ ನಾವು ತಯಾರಿಲ್ವಲ್ಲ, ಬರ್ತೀವಲ್ಲ, ಅದು ಕೆಲಸ ಮಾಡ್ಬೇಕಲ್ಲ ಅವನು. ಅಂದ್ರೆ ಆ ಪ್ರಜಾಪತಿಯು ಸರ್ವಾತ್ಮನಾಗಿಯೇ ಸೃಷ್ಟಿ ಮಾಡ್ದ ಅನ್ನೋದು ಮುಖ್ಯ ಅಂತ ಆಚಾರ್ಯ ತಿಳ್ಕೊಳೋದು. ಆಚಾರ್ಯರ ಒಂದು ಹೃದಯ ತಿಳ್ಕೊಳ್ಬೇಕು ನಾವು, ಏನನ್ನ ಆಚಾರ್ಯ ತಿಳ್ಸ್ಕೊಟ್ಟು ಹೊಡ್ತಾ ಇದಾರೆ ಇಲ್ಲಿ ಅಂತ. ಇವಾಗ ಸೂಚಕವಾಗಿ ಏನು, ಇವಾಗ ಸೂಚಕ ಅಂದ್ರೆ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಆಚಾರ್ಯರು ವಿಸ್ತಾರ ಬರೆಯಕ್ ಹೋಗ್ಲಿಲ್ಲ, ಭಾಷ್ಯ ಆಗಿರೋದ್ರಿಂದ ವಿಸ್ತಾರ ಮಾಡಕ್ ಆಗೋದಿಲ್ಲ. ಅವರವರ ಕರ್ಮಕ್ಕೆ ತಕ್ಕಂತೆ ಮತ್ತೆ ಸೃಷ್ಟಿ ಆಗುತ್ತೆ ಪ್ರಳಯ ಆದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕರ್ಮಕ್ಕೆ ಸರ್ಕಂತ. ಆದ್ರೆ ಸರ್ವಾತ್ಮ ಅಂತ ತಗೊಂಡ್ಬಂದಿದ್ರಲ್ಲಿ ನಾವ್ ಚೆನ್ನಾಗಿ ಯೋಚನೆ ಮಾಡ್ಬೇಕು. ಅದನ್ನ ಸರ್ವಾತ್ಮ ಅಂತ ತಗೊಂಡ್ಬಂದಿರ ನಮ್ಗೆ ಮುಂದಕ್ಕೆ ಹೋಗೋದಲ್ಲ. ಸೃಷ್ಟಿ ಆಯ್ತು, ಎಲ್ಲ ಆಯ್ತು, ಅದನ್ನ ಸರಿನೇ. ಆದ್ರೆ ತಾನೇ ಆಗಿದ್ಕೊಂಡೆ ತಾನು ಸೃಷ್ಟಿ ಮಾಡ್ದ ಅನ್ನೋದನ್ನ ಇಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಅಂತ. ಆಮೇಲೆ ಹೇಗ್ ಮಾಡ್ದ ಅವನು ಅಂತ ಸೃಷ್ಟಿಯನ್ನ, ಅದೇ ಪ್ರಾಣ ಪ್ರಜಾಪತಿ. ಆಮೇಲೆ ಇವಾಗ ಪ್ರಜಾಪತಿ ಅಂದ್ರೆ ಮೊದಲು, ಆ ಪ್ರಜಾಪತಿಗೆ ಮೊದ್ಲೇ ಯಾರಾಗಿರ್ತಾರೆ? ಪ್ರಜಾಪತಿ ಅಂತ ಯಾವಾಗ ಕರ್ಸ್ಕೊಳ್ತಾರೆ ಅಂದ್ರೆ ಪ್ರಜೆಗಳಿದ್ಮೇಲೆ, ಪ್ರಜೆಗಳ ಆದ್ಮೇಲೆ ಆ ದೃಷ್ಟಿದ ಪ್ರಜಾಪತಿ ಅಂತ ಕರ್ಸ್ಕೊಳ್ತಾನೆ. ಅದಕ್ ಮುಂಚೆ ಏನಾಗಿರ್ತಾನ ಅವನು? ಹಿರಣ್ಯಗರ್ಭ ಆಗಿರ್ತಾನೆ. ಆ ಹಿರಣ್ಯಗರ್ಭನು ಅವನು ಸೃಷ್ಟಿಯನ್ನ ಮಾಡ್ಬೇಕು ಅಂತಂದ್ರೆ ಅವನಿಗೆ ಹೇಗೆ ಸೃಷ್ಟಿ ಮಾಡ್ಬೇಕು ಅಂತಂದವಾಗ ಅವನಿಗೆ ಹೇಗೆ ಆ ಕಾರ್ಯ ಸಾಧ್ಯ ಆಗುತ್ತೆ? ಅವನಿಗೆ ಸೃಷ್ಟಿ ಮಾಡುವಂತ ಕಾರ್ಯ ಇವಾಗ ಅದಕ್ಕೆ ಇಡೀ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಇವಾಗ ಒಂದಲ್ಲ, ಇಡೀ ಸೃಷ್ಟಿ ಮಾಡ್ಬೇಕು. ದೇವತೆಗಳು ಸೃಷ್ಟಿ ಮಾಡ್ಬೇಕು, ಯಕ್ಷ ಗಂಧರ್ವ ಮನುಷ್ಯರು ಪ್ರಾಣಿಗಳು ಎಲ್ಲಾನು ಸೃಷ್ಟಿ ಮಾಡ್ಬೇಕು. ಯಾವ ಒಂದು ಶಕ್ತಿ? ತಪಸ್ಸಿನ ಶಕ್ತಿಯಿಂದ ಅವನಿಗೆ ವೇದಗಳು ಒಳಿಯುತ್ತೆ ಅವನಿಗೆ. ಜನ್ಮಾಂತರ ಭಾವಿತ ಅಂತ ಹೇಳಿದ್ದಾರೆ. ಅಂದ್ರೆ ಸಾಧನೆ, ಅವನಿವಾಗ ಈ ಸತಿ ಪ್ರಜಾಪತಿ ಆಗಿದ್ದಾನೆ ಅಂದ್ರೇನೆ ಓದ್ ಸತಿ ಅವ್ನ್ ಸಾಧನೆ ಮಾಡ್ಬೇಕಾದ್ರೆ ಓದಿರ್ತಾರಲ್ವಾ, ಅದಕ್ಕೆ ಜನ್ಮಾಂತರ ಭಾವಿತಂ ಜ್ಞಾನಂ, ಅವನಿಗೆ ಆಲ್ರೆಡಿ ಗೊತ್ತಿರೋದು ಹೊಳಿಯುತ್ತೆ ಅವನ್ಗೆ. ಅದಕ್ಕೆ ಯಾರ ಉಪದೇಶವೂ ಬೇಡ. ಅಂದ್ರೆ ನಮ್ಗ್ ಉಪದೇಶ ಇದ್ರೇನೆ ನಾವು ವೇದಾಧ್ಯಯನ ಸಾಧ್ಯ. ಯಾರ ಉಪದೇಶವೂ ಇಲ್ಲದೆ ತನಗೆ ಹೊಳಿತು ಅವನಿಗೆ ಅಂತ. ಅಂದ್ರೆ ಸೃಷ್ಟಿ ಕಾರ್ಯ ಸಾಧ್ಯ ಆಗುವಂಥದ್ದು ವೇದಗಳಿಂದಲೇ, ಶ್ರುತಿಯಿಂದಲೇ ಸಾಧ್ಯ ಆಗುವಂಥದ್ದು ಅನ್ನೋದನ್ನ ಸೂಚಿಸುವಂಥದ್ದು ಇದು. ಮತ್ತೆ ಅವನು ಪ್ರಜಾಕಾಮ ಅಂತಂದ್ರೆ ಏನರ್ಥ ಇಲ್ಲಿ? ಆಲೋಚನೆ ಮಾಡ್ದ ಅಂತ ಅಷ್ಟೇ, ಅದು ಚಿಂತನೆ ಮಾಡ್ದ, ಸೃಷ್ಟಿ ಕಾರ್ಯ ಮಾಡೋದಕ್ಕೋಸ್ಕರ ಚಿಂತನೆ ಮಾಡ್ದ ಅಂತ. ಆಮೇಲೆ ಈಗಂತ ಮಾಡಿ ಏನಂತೂ ವೇದ ಜ್ಞಾನ ತಂದ್ಕೊಂಡ ಅವನು ಅಂತ. ಆಮೇಲೆ ಯಾವ್ದನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೊರಟ? ಶಿಲ್ಪ ಅವ್ರು ಹೇಳ್ತೀರಾ? ರಹಿ ಮತ್ತೆ ಪ್ರಾಣನನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೊರಟ ಅವನು. ಏನು ರಯಿ ಮತ್ತೆ ಪ್ರಾಣ ಅಂದ್ರೆ ಏನು? ರಹಿ ಅಂದ್ರೆ ಚಂದ್ರ,
ಪ್ರಾಣ ಅಂದ್ರೆ ಸೂರ್ಯ, ಸೂರ್ಯ. ಅಂದ್ರೆ ಅನ್ನ ಮತ್ತೆ ಅನ್ನದ. ಇಲ್ಲ, ಪ್ರಾಣ ಅಂದ್ರೆ ಸೂರ್ಯ, ಕರೆಕ್ಟ್ ಆಗಿ ಹೇಳಿದಿರಾ. ಅದು ಪರ್ಯಾಯ ಪದಗಳು. ಚಂದ್ರ ಮತ್ತೆ ಸೂರ್ಯ. ಇವಾಗ ಸೂರ್ಯ ಅದೇ ಮುಂದುವರೆದು ಇವಾಗ ಇವಿಷ್ಟಷ್ಟೇನೆ, 4ನೇ ಮಂತ್ರ ಸಾರ ಇಷ್ಟು ಅಷ್ಟೇನೆ. ಆ ಸೃಷ್ಟಿಯಾದಿ ಹಿರಣ್ಯ ಗರ್ಭನು ಅಂತ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಹಿರಣ್ಯ ಗರ್ಭ, ಸಮಷ್ಟಿ ಸ್ಥೂಲ ಸಮಸ್ಥೂಲ ಪ್ರಜಾಪತಿ. ಪ್ರಜಾಪತಿ ಸೂಕ್ಷ್ಮ ಅಂತಂದ್ರೆ ಏನು, ಅದರ ಒಂದು ಬೀಜ ರೂಪ ಆಗಿರೋ. ಸಮಷ್ಟಿ ಸ್ಥೂಲ ಅಂತಂದ್ರೆ ಅದರ ವ್ಯಕ್ತ ರೂಪ. ಇವಾಗ ಯಾವ್ದು ವ್ಯಾಪಕ, ಸಮಷ್ಟಿ ಸ್ಥೂಲ ವ್ಯಾಪಕನೋ ಸಮಷ್ಟಿ ಸೂಕ್ಷ್ಮ ವ್ಯಾಪಕನೋ? ಸಮಷ್ಟಿ ಸೂಕ್ಷ್ಮ ವ್ಯಾಪಕವಾಗಿರುವಂತದ್ದು. ಹೇಗೆ ಸಮಷ್ಟಿ ಸೂಕ್ಷ್ಮ ಹೇಗೆ ಅದು ವ್ಯಾಪಕ ಅಂದ್ರೆ ಹೆಚ್ಚಿನ, ಅದು ಸೂಕ್ಷ್ಮ ರೂಪದಲ್ಲಿ ಎಲ್ಲಾ ಜೀವರಾಶಿಯಲ್ಲೂ ಅಡಗಿರುವಂತದ್ದು, ಎಲ್ಲಾ ಜೀವತತ್ವದಲ್ಲೂ ಎಲ್ಲಾ ರಾಶಿಯಲ್ಲೂ ಅಡಗಿರುವಂತದ್ದು ಇರುತ್ತೆ. ಹಾಗಾಗಿ ಅದು ಸೂಕ್ಷ್ಮ ರೂಪದಲ್ಲಿ ಇರುವಂತದ್ದು. ಪ್ರತಿಯೊಂದು ಕಲ್ಪದಲ್ಲೂ ಅದು ಸೂಕ್ಷ್ಮ ರೂಪದಲ್ಲಿ ಇರುತ್ತಲ್ವಾ. ಇವಾಗ ಉದಾಹರಣೆಗೆ ಈಗ ಬ್ಯಾಟ್ರಿ ಚಾರ್ಜ್ ಆಗಿರುತ್ತಲ್ಲ, ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಏನರ್ಥ, 1 ಡೇ ಬ್ಯಾಟ್ರಿ ಲೈಫ್ ಇತ್ತು ಅಂತಂದ್ರೆ ನಾಳೆ ಪೂರ್ತಿ ಅದಕ್ಕೆ ಇರುತ್ತೆ ಅಂತ. ಆ ಸೂಕ್ಷ್ಮ ರೂಪ ಬ್ಯಾಟ್ರಿ ಚಾರ್ಜ್ ಆಗಿರುವಂತ ಸೂಕ್ಷ್ಮ ರೂಪ. ಅದು ನಾಳೆ ದಿವಸ ಏನ್ ಪ್ರಕಟ ಆಗುತ್ತಲ್ಲ ಅದು ಸ್ಥೂಲ ರೂಪ. ಅದು ಅದೇ ರೀತಿ ಈಗ ನಾಳೆ ನಮ್ಗೆ ಏನೇನಾಗುತ್ತಲ್ಲ, ಇವಾಗ ನನ್ಗೆ ಆಯಸ್ಸು, ಈ ಜನ್ಮದ ಆಯಸ್ಸು ಒಂದು 100 ವರ್ಷ ಅಂತ ಇಟ್ಕೊಂಡ್ರೆ, ಆ 100 ವರ್ಷದ ಆಯಸ್ಸಿನ ಒಂದು ಸಂಸ್ಕಾರ ಒಳಗಡೆ ಇರುತ್ತೆ. ಪಾಪ ಪುಣ್ಯಗಳ ಸಂಗ್ರಹ ಏನಿದೆ ಅದು ಒಳಗಡೆ ಇರುತ್ತೆ. ಅದು ಫಲ ಕೊಡಕ್ ಶುರು ಆಗಿ ಉಳಿದ ಜೀವನ ಆಯಸ್ಸದೆಲ್ಲ ಅದು ಸ್ಥೂಲ ರೂಪ ದಿನಾಗ್ಲೂ ಪ್ರಕಟ ಆಗ್ತಾ ಇರುತ್ತೆ. ಅದು ಹಂಗಾಗಿ ಅದು ವ್ಯಾಪಕ, ಹೆಚ್ಚು ವ್ಯಾಪಕ. ಇವಾಗ ಇವತ್ತಿನ ದಿವಸ ನಾನು ಏನೇನೆಲ್ಲ ಕಳೆದ್ನಲ್ಲ, ಏನೇನೆಲ್ಲ ತಿನ್ನಲ್ಲ, ಅದೆಲ್ಲವೂ ಕೂಡ ಆ ಸೂಕ್ಷ್ಮ ರೂಪವು ಸ್ಥೂಲವಾಗಿ ಪ್ರಕಟ ಆಗಿದ್ರಿಂದಲೇ ಇವತ್ತೇ ಆಯ್ತು. ನಾಳಿನ ಸೂಕ್ಷ್ಮ ರೂಪ ಇನ್ನ ಇದೆ, ಅದು ತೋರಿಕೊಂಡು ಪ್ರಾರಬ್ಧ ಫಲ ಕೊಡಕ್ ಶುರು ಆದಾಗ ಅದು ಸ್ಥೂಲ ರೂಪವನ್ನ ಪಡೆಯುತ್ತೆ. ಅದು ಹಾಗೇನೆ ಇದು ವ್ಯಷ್ಟಿಯಲ್ಲಿ ತಗೊಂಡ್ರೆ, ಸಮಷ್ಟಿಯಲ್ಲಿ ಇಡೀ ಜೀವರುಗಳ ಒಂದು ಸೂಕ್ಷ್ಮ ರೂಪ ಅಂತಂದ್ರೆ ಏನು, ಪಾಪ ಪುಣ್ಯಗಳೆಲ್ಲ ಅಡಗಿರುತ್ತಲ್ಲ, ಅದನ್ನ ಸಮಷ್ಟಿಯಾಗಿ ಸ್ಥೂಲ ರೂಪಕ್ಕೆ ತರೋದು ಅನ್ನೋದು ಪ್ರಜಾಪತಿ ಅಂತ, ಹಾಗಾಗೋದು ಅಂತ. ಈಗ ಮುಂದೆ ಇವಾಗ ಆ ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಅಂತಲೇ ರೈ ಮತ್ತೆ ಪ್ರಾಣರನ್ನ ಸೃಷ್ಟಿ ಮಾಡ ಅಂತ ಬಂದಿದೆ. ಈಗ 5ನೇ ಮಂತ್ರದ ಮೂಲಕ ಅದನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ರೈ ಮತ್ತೆ ಪ್ರಾಣ ಅಂತ ಹೇಳಿದಾಗೋಯ್ತು. ಇವಾಗ ರೈ ಪ್ರಾಣ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಅದನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಯಶೋಧಾರ್ ಹೇಳಕ್ ಸಾಧ್ಯನ ಇದು? ರೈ ಅಂದ್ರೆ ಚಂದ್ರನೇ ರೈ ಅಂತ ಹೇಳಿದ್ದಾರೆ ಇಲ್ಲಿ ಸ್ವಾಮೀಜಿಗಳು. ಇದು ಮತ್ತೆ ಮೂರ್ತ ಮತ್ತು ಅಮೂರ್ತ ಎಲ್ಲದೂ ಕೂಡ ರೈಯೇ ಆಗಿರುತ್ತ ಅಂತ ಹೇಳ್ತಾರೆ. ಇಲ್ಲ, ನೀವು ಓದ್ಕೊಂಡ ಪರವಾಗಿಲ್ಲ, ಹಾಗೆ ಹೇಳ್ಬೇಕು ಅಂತ ನೋಡ್ಕೊಂಡ ಬೇಕಾದ್ರೆ ಹೇಳ್ಬೋದು. ಇವಾಗ ಆದಿತ್ಯೋಹ ವೈ ಪ್ರಾಣೋ ಅಂತ, ಆದಿತ್ಯ ಅಂತ. ಇವಾಗ ಆದಿತ್ಯನೇ ಪ್ರಾಣನೋ ಅಂತ ಹೇಳಿ, ಆದಿತ್ಯ ಪ್ರಾಣ. ಆಮೇಲೆ ಆ ಪ್ರಾಣನಿಗೆ ಇನ್ನೊಂದು ಹೆಸರು, ಇನ್ನೊಂದು ಪ್ರಾಣ ಅಂತಂದ್ರೆ ಏನರ್ಥ? ಇವಾಗ ಪ್ರಾಣ ಅಂತ ಕರಿಬೇಕು ಅಂತಂದ್ರೆ ಅವನಿಗೇನ್ ಬೇಕು? ಪ್ರಾಣನಿಗೆ ಅನ್ನ ಬೇಕಲ್ವಾ, ಪ್ರಾಣಶಕ್ತಿ. ಸೊ ಇವಾಗ ಅವನ್ ಏನಾದ, ಅವನು ಪ್ರಾಣ ಭೋಜ್ಯ, ಭೋಕ್ತೃ, ಭೋಜ್ಯ ಅನ್ನ, ರೈ. ಆಯ್ತಾ? ಇವಾಗ ಅದಕ್ಕೆ ಅವನು ಅನ್ನಾದ. ಅನ್ನಾದ ಏನ ಅನ್ನಾದ ಅಂತಂದ್ರೆ ಭೋಜ್ಯ ಆದ. ಈಗ ನೀವ್ ಹೇಳ್ಬೇಡಿ, ಇವಾಗ ಶಿಲ್ಪ ಯಶೋಧ ಫಸ್ಟ್ ಹೇಳ್ಬೇಕು, ಆಮೇಲಿಂದ ನೀವ್ ಹೇಳ್ಬೇಕು. ಆಮೇಲೆ ನಿಮ್ಗೂ ಬರ್ತೀನಿ ಬೇರೆದಕ್ಕೆ ಉದಾಹರಣೆ ಹೋಲಿಸ್ಕೊಂಡು ಹೇಳೋದಕ್ಕೆ. ಯಾವುದು ತಿನ್ನುವುದಕ್ಕೆ ಯೋಗ್ಯವಾಗಿರುತ್ತೋ ಅದೆಲ್ಲವೂ ಅನ್ನ ಅಂತ ಹೇಳಿ.
ಹೇಳಲಾಗಿದೆ. ಹ್ಮ್. ಯಾವುದು ತಿನ್ನಲ್ಪಡುತ್ತದೋ ಅಥವಾ ಅಲ್ಲ, ಯಾವುದು ತಿನ್ನುತ್ತದೋ ಅಥವಾ ಯಾವುದು ಭೋಕ್ತೃವಾಗಿದೆಯೋ ಅದು ಅನ್ನದ ಅಂತ ಹೇಳಿ. ಭೋಕ್ತೃ ಭೋಜ್ಯ ಅಂತ. ಭೋಕ್ತೃ ಅಂತಂದ್ರೆ ಸ್ವೀಕರಿಸುವವರು ಅಂತ. ಸ್ವೀಕರಿಸೋದು ಭೋಕ್ತೃ. ಯಾಕಂದ್ರೆ ಪ್ರಾಣನು ತನ್ನ ಕೆಲಸ ಮಾಡ್ಬೇಕು ಅಂತಂದ್ರೆ ಅನ್ನದ ಸಹಾಯ ಇಲ್ಲದ್ರೆ ಸ್ವೀಕರಿಸೋದಕ್ಕಾಗೋದಿಲ್ಲ. ಅಂದ್ರೆ ಇದು ಏನ್ ಸೂಚಿಸುತ್ತೆ? ಕೃಷ್ಣಮಣಿಯವರು, ದಿವ್ಯ ಇವಾಗ ಹೇಳಿ, ಏನ್ ಸೂಚಿಸುತ್ತೆ ಇದು? ಒಂದು ಅನ್ನ ಒಂದು ಅನ್ನದ ಹಿಂಗೆ ಆಗ್ತಾನೆ ಇರ್ತೈತಿ. ಇವಾಗ ನಮ್ಮ ಶರೀರ ಪ್ರಜಾಪತಿ ಯಾವ ಲಕ್ಷಣವನ್ನ ಸೂಚಿಸುತ್ತೆ ಇದು? ಅವನು ಈ ಅವಿದ್ಯಾ ಕ್ಷೇತ್ರದಲ್ಲೇ ಇದ್ದಾನೆ ಅಂತ ತೋರಿಸ. ಅಂದ್ರೆ ಅವಿದ್ಯಾ ಕ್ಷೇತ್ರ ಅಂದ್ರೆ ಮಾಡಿ ಪಡೆಯೋದ್ರಲ್ಲೇ, ಸಂಸಾರದಲ್ಲೇ ಇದ್ದಾನೆ ಅಂತ ಅರ್ಥ. ಸಂಸಾರದ ಬೃಹದಾರಣ್ಯಕದಲ್ಲಿ ಬರುತ್ತೆ. ಬಂದಿತ್ತಲ್ಲ, ಅವನು ತನಗೆ ಹುಟ್ಟಿದಂತ ತಾನು ಹುಟ್ಟಿಸಿ ಅವನನ್ನೇ ತಿನ್ನಕ್ ಹೊರಟ ಅಂತ. ಹಸಿವಾಗ್ತಾ ಇದೆ ಲಕ್ಷಣ ಅಂತ. ಆ ಸ್ವರೂಪದಲ್ಲಿ ಇದ್ದಿದ್ಯಾ? ಇಲ್ಲ. ಸೊ ಇಲ್ಲಿ ಅವನು ಸಮಷ್ಟಿ ಸ್ಥೂಲ, ಸಮಷ್ಟಿ ಸೂಕ್ಷ್ಮ ಅಂತ ಕರೆದಿದ್ರು, ಅವನು ಸಂಸಾರದಲ್ಲಿದ್ದಾನೆ ಅನ್ನೋ ಸೂಚಿಸ್ತಾ ಇದೆ ಇಲ್ಲಿ. ಮತ್ತೆ ಇವನ ಲಕ್ಷಣಗಳೇನು ಅವಾಗ ಆಯ್ತಾ? ಇವಾಗ ರೈ ಮತ್ತೆ ಇವಾಗ ಬೇರೆ ಬೇರೆ ಪರ್ಯಾಯಗಳು ಕೊಟ್ಟಿದಾರಲ್ಲ, ಯಾವ ದೃಷ್ಟಿಯಿಂದ ಪರ್ಯಾಯಗಳು ಕೊಟ್ಟಿರೋಂಥದ್ದು? ಇವಾಗ ಅದನ್ನ ಏನಂದ್ರು? ಆದಿತ್ಯ ಅಂದ್ರು, ಪ್ರಾಣ ಅಂದ್ರು, ಅವನು ಭೋಕ್ತೃ ಅಂದ್ರು. ಮತ್ತೆ ಚಂದ್ರನನ್ನ ಏನಂತ ಕರೆದ್ರು? ಚಂದ್ರನನ್ನ ರೈ ಅಂತ ಕರೆದ್ರು, ಅನ್ನ ಅಂತ ಕರೆದ್ರು, ಅವನು ಭೋಜ್ಯ ಅಂತ ಕರೆದ್ರು. ಯಾವ ದೃಷ್ಟಿಯಿಂದ ಕರೆದಿರಂತದ್ದು ಇದು? ಅನ್ನದ ಒಂದ್ರಿಂದ ಗುಣಭೇದದ ದೃಷ್ಟಿಯಿಂದ ಅಂತ. ಒಂದೊಂದು ಗುಣಭೇದ, ಇವೆರಡನ್ನು ಬೇರೆ ಬೇರೆ ಅಂತ ಕರೆದ್ರೆ ಗುಣಗಳು ಭೇದ ಅಂತ. ಒಂದು ಪ್ರತ್ಯೇಕವಾದಂತ ಗುಣ, ಎರಡು ಗುಣ ಇಲ್ಲಿ ಅಂತ. ಒಂದೆಲ್ಲವೂ ಕೂಡ ಅನ್ನ, ಇನ್ನೊಂದು ಸ್ವೀಕರಿಸಂತದ್ದು ಅಂತ. ಮುಂದೆ ರೈನ ಡಿಫೈನ್ ಮಾಡ್ತಾರೆ ಎರಡನೇ ಸ್ಟ್ಯಾನ್ಸ್ ಅಲ್ಲಿ. ಅದ್ ಹೆಂಗ್ ಡಿಫೈನ್ ಮಾಡ್ತಾ ಇದಾರೆ? ರೈ ಅಂದ್ರೆ ಯಾವ್ದೆಲ್ಲ ರೈ ಅಂತ ಶಿಲ್ಪ ಅವರು ಅಥವಾ ಯಶೋಧ ಇಬ್ರು ಯಾರಾದ್ರೂ ಹೇಳ್ಬೇಕು. ರೈ ಅಂದ್ರೆ ಯಾವ್ದು? ರೈ ಅಂದ್ರೆ ಏನು? ರಹಿ ಅಂದ್ರೆ ಅನ್ನವೇ ರಹಿ. ಯಾವ್ದು ರೈ? ಅನ್ನ ಅಂದ್ರೆ ಯಾವ್ದು? ಬುಕ್ ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ಬುಕ್ ಇದೆಯಾ? ಇದೆ, ಓಪನ್ ಮಾಡಿದೀನಿ. ಹೇಳಿ, ಅಲ್ಲಿ ನೋಡ್ಕೊಂಡೆ ಹೇಳಿ. ಹೇಳಿ ಅಂತಂದ್ರೆ ಓದ್ಕೊಂಡದಲ್ಲ, ಅಲ್ಲಿ ಹೀಗೆ ಅತೃ ಅನ್ನ ಎಂಬೆರಡು ಒಂದೇ ಪ್ರಜಾಪತಿಯೇ, ಒಂದೇ ಈ ಜೋಡಿಯಾಗಿರುವುದು. ಅದರಗು ಅಲ್ಲಿ ಬರುತ್ತಲ್ಲ, ಅದೇನ? ಹೀಗೆಂದರೆ ಹೇಗೆಂದರೆ ಇದೆಲ್ಲವೂ ರೈಯೇ ಅನ್ನವೇ. ಇದೆಲ್ಲವೂ ಎಂದರೆ ಯಾವುದು ಎಂದರೆ ಯಾವುದು ಮೂರ್ತವಾಗಿರುವುದೋ ಸ್ಥೂಲವಾಗಿರುವುದೋ ಮತ್ತು ಯಾವುದು ಅಮೂರ್ತವಾಗಿ ಸೂಕ್ಷ್ಮವಾಗಿರುವುದೋ ಆ ಅತೃ ಅನ್ನ ಈ ರೂಪವಾಗಿರುವ ಮೂರ್ತ. ಅಮೂರ್ತ ಇವು ಎರಡು ರೈಯೇ. ಮೂರ್ತ ಮತ್ತು ಅಮೂರ್ತ ಇವೆರಡೂ ರೈಯೇ ಆಗಿದೆ. ಹೇಳಿ ಹೇಗಂದ್ರೆ? ಅದಕ್ಕಿಂತ ಎಂದರೆ ಬೇರೆಯಾಗಿರುವ ಅಮೂರ್ತಕ್ಕಿಂತ ಬೇರೆಯಾದ ಮೂರ್ತ ರೂಪವಿದೆಯಲ್ಲ, ಆ ಮೂರ್ತಿಯೇ ರೈಯು ಅನ್ನವು. ಏಕೆಂದರೆ ಅದು ಅಮೂರ್ತದಿಂದ ತಿನ್ನಲ್ಪಡುತ್ತದೆ. ಏನಂಗಂದ್ರೆ ರೈ ಅಂದ್ರೆ ಯಾವ್ದು ಅಂತ ಹೇಳಿದ್ರು? ಯಾವ್ದೆಲ್ಲ ರೈ ಅಂತ ಅದೇ ಅರ್ಥ ಆಗ್ತಿಲ್ಲ. ಸ್ಥೂಲವಾಗಿ ನಮ್ಗೆ ಏನೇನ್ ಕಾಣ್ತಾ ಇದೆಯಲ್ಲ, ಸ್ಥೂಲವಾಗಿರುವಂತದ್ದು ನಮ್ಗೆ ಯಾವ್ದು ಕಾಣ್ತಾ ಇರೋದು? ಸ್ಥೂಲವಾಗಿ ಪ್ರಪಂಚ ಕಾಣಿಸ್ತದೆ. ಎಲ್ಲ ಸ್ಥೂಲವಾಗಿ ನಮ್ಗೆ ಏನೇನ್
ಪದಾರ್ಥಗಳಂತ ಕಾಣಿಸ್ತಾ ಇದೆಯಲ್ಲಪ್ಪ, ಎಲ್ಲವೂ ಹಾ. ಕೂಡ ರಹಿಯೇ. ರಹಿಯೇ. ಹಾ, ರಹಿ ಅಂದ್ರೆ ಸ್ಥೂಲವಾಗಿರು. ಅದೆಲ್ಲವೂ ಕೂಡ ಆ ಭೋಜ್ಯ ರೂಪವಾಗಿರುವಂತದ್ದು ಅಂತ. ಭೋಜ್ಯ ಅಂದ್ರೆ ಏನು? ತಿನ್ನುವುದಕ್ಕೆ ಯೋಗ್ಯವಾಗಿರುವ ತಿನ್ನಕ್ಕೆ ಯೋಗ್ಯವಾಗಿರುವಂತದ್ದು. ಎಲ್ಲವೂ ತಿನ್ನಕ್ಕೆ, ಯಾರಿಗೆ ತಿನ್ನಕ್ಕೆ ಯೋಗ್ಯವಾಗಿರುವಂತ ಯೋಗ್ಯವಾಗಿರೋದು ಇದು? ಭೋಕ್ತೃನಿಗೆ, ಪ್ರಾಣನಿಗೆ. ವೈಶ್ವಾನರ. ಪ್ರಾಣ. ಪ್ರಾಣನಿಗೆ. ನಮಗೆ ತಿನ್ನೋದಕ್ಕೆ ಯೋಗ್ಯವಾಗಿರುವಂತದ್ದು ಯಾರು? ನಮಗೆ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತ ಅನ್ನ ಅಲ್ವಾ? ಅದಕ್ಕೆ ಅನ್ನ ಅದೇ. ಪ್ರಾಣನಿಗೆ. ಇವಾಗ ಪ್ರಾಣಿಗಳಿಗೆ ಆಯಾ ಆಹಾರವು ಅದಕ್ಕೆ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ. ಒಂದೊಂದು ಪ್ರಾಣಿಗೂ ಒಂದೊಂದು ಆಹಾರ ಇರುತ್ತೆ. ಆದ್ರೆ ಪ್ರಜಾಪತಿಯು ಇಡೀ ವಿಶ್ವವನ್ನೇ ಅವನು ಸ್ವೀಕರಿಸೋನು ಅಂತ. ಹಂಗಾಗಿ ಇವಾಗ ಒಂದ್ ಕತೆ ಕೂಡ ಹೇಳಿದ್ದೇನೆ, ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಂತ. ಹೇಳ್ತೀರಾ ಯಾರಾದ್ರೂ? ಇವಾಗ ಸರ್ವಭಕ್ಷಕ ಯಾರು? ಅಗ್ನಿ ಕಾಂಡವವನ್ನ ಸುಡ್ಬೇಕು ಅಂತ ಬರ್ತಾನಲ್ಲ, ಅವಾಗ ತಕ್ಷಕ ಅನ್ನೋನು ಅಡ್ಡ ಬರ್ತಾನೆ. ಆಮೇಲಿಂದ ಎಲ್ಲಾ ಅವನ್ನ ಬಿಟ್ಟು ಎಲ್ಲಾನು ಸುಟ್ಟು ಬಿಡುತ್ತೆ ಅಗ್ನಿ. ಅಲ್ಲಿ ಯಾರೋ ಋಷಿಗಳ ವರ ಇರುತ್ತೆ, 2 ಪಕ್ಷಿಗಳನ್ನ ಇರುತ್ತೆ. ಅದು ಮರ್ತೋಗ್ಬಿಟ್ಟಿದೆ ಅದು. ಅದು ಆಮೇಲಿಂದ ಭಗವಂತನ ಅನುಗ್ರಹದಿಂದ ಅದೆಲ್ಲವೂ ಕೂಡ, ಅಂದ್ರೆ ಅಗ್ನಿ ಹಸುವು ತುಂಬಾ ವರ್ಷದಿಂದ ಹಸುವಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾನೆ. ಕೃಷ್ಣ ಅರ್ಜುನ ಇಬ್ರು ಕೂಡ ವಾಯುವಿಹಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬರೋದು. ಅಗ್ನಿಯೇ ಬ್ರಾಹ್ಮಣ ವೇಷದಲ್ಲಿ ಬಂದು, ನಾನು ತುಂಬಾ ಹಸುಕೊಂಡಿದ್ದೀನಿ, ಎಷ್ಟು ವನಗಳಿದ್ದೀನಿ, ಆಮೇಲೆ ಆ ವನವನ್ನೆಲ್ಲಾನು ಸುಡೋದಕ್ಕೋಸ್ಕರ ಅವನು ಸರ್ವಭಕ್ಷಕ ಅಂತ, ಏನಾದ್ರೂ ಸ್ವೀಕರಿಸ್ಬಿಡ್ತಾನೆ ಅವನು ಅಂತಲ್ವಾ. ಹಾಗಾಗಿ ನಮ್ಗೆ ಸ್ಥೂಲವಾಗಿ ಏನೇನ್ ಕಾಡ್ತದೆ ಅದೆಲ್ಲವೂ ಕೂಡ ರಯ್ಯೆ. ಅದನ್ನೇ ಸ್ಥೂಲ ಅಂತ ಕರೆದಕ್ಕೋಸ್ಕರ ಅಂತ ಮೂರ್ತ ಅಂತ ಕರೆದಿರುವಂತದ್ದು. ಅದೆಲ್ಲವೂ ಕೂಡ ರಯ್ಯೆ. ಮತ್ತು ಆ ಸೂಕ್ಷ್ಮವಾಗಿ ಯಾವ್ದಿರುತ್ತಲ್ಲ, ಅತೃ, ಅನ್ನ, ಈ ರೂಪವಾಗಿರೋ ಮೂರ್ತ ಅಮೂರ್ತ, ಈ ಎರಡೂ ರಯ್ಯೆ. ಅಂದ್ರೆ ಸ್ವಾಮಿಗಳಲ್ಲಿ ಬರೆದಿರಂತೂ ಬೇರೆ ಬೇರೆ ದೃಷ್ಟಿಯಿಂದ ಎರಡೂ ಭೋಜ್ಯವೇ ಆಗಬಹುದು. ಆದ್ದರಿಂದ ಎರಡೂ ರಯ್ಯೆ ಅಂದ್ರೆ ಏನರ್ಥ? ಬದ್ಲಾಗ್ತಾ ಇರ್ತೈತಿ. ಇದು ಅದನ್ನ ತಿನ್ನುತ್ತೆ, ಅದನ್ನ ಇನ್ನೊಂದು ತಿನ್ನುತ್ತೆ. ಆತರ ಅನ್ನದ ಅಂತ ಚೇಂಜ್ ಆಗ್ತಾ ಇರುತ್ತೆ ಅದು. ಇವಾಗ ರೈ ಅಂತ ಎಲ್ಲ ಹೇಳಿದ್ರು ಕೂಡ ಅದು ಯಾವಾಗ್ಲೂ ರೈ ರೂಪದಲ್ಲೇ ಇರೋದಿಲ್ಲ. ಇವಾಗ ನಾವು ರೈಯೋ ಪ್ರಾಣವೋ? ನಾವು ಪ್ರಾಣ ರೈ ಎರಡು ಆಗ್ತೀವಿ. ಒಂದ್ಸರ್ತಿ ತಿಂತೀವಿ, ಇನ್ನೊಂದ್ಸರ್ತಿ ಬೇರೆದ್ರಿಂದ ತಿನ್ನಲ್ಪಡ್ತೀವಿ ನಾವು ಅಲ್ವಾ. ಇವಾಗ ನಮ್ಮನ್ನ ಯಾರು ತಿಂತ ಇಲ್ವಲ್ಲ ಅಂತ ಕೇಳ್ಬೋದು. ಆದ್ರೆ ಪ್ರತಿ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಎಷ್ಟೋ ತಿಂಗಳು ನಮ್ಮ ಬಾಡಿ ಸೆಲ್ಸ್ ಎಲ್ಲ ಸಾಯ್ತಾ ಇರುತ್ತಲ್ಲ, ಸೂಕ್ಷ್ಮ ಜೀವಿಗಳು ತಿಂತಾ ಇರ್ಬೇಕು. ಅದನ್ನ ತಿಂತಾನೆ ನಮ್ ಶರೀರ ಕಣಗಳೆಲ್ಲಾನು ಒಳ ತಿನ್ಬೇಕು, ಹೊಸದ್ ಬರ್ತಾ ಇರ್ಬೇಕು. ಅದು ಕ್ಯಾನ್ಸರ್ ಯಾವಾಗ ಬರುತ್ತೆ ಅಂತಂದ್ರೆ, ಅದು ಆ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಒಳ್ಳೆ ಕೋಶಗಳನ್ನ ತಿನ್ನಕ್ ಶುರು ಮಾಡುತ್ತೆ, ಅವಾಗ ಕ್ಯಾನ್ಸರ್ ಅಂತ ಬರುವಂತದ್ದು ಅಲ್ವಾ. ಅಂದ್ರೆ ನಮ್ಮ ಜೀವಕೋಶಗಳನ್ನ ತಿಂತಾ ಇದೆ ಒಂದು ಸೂಕ್ಷ್ಮ ಜೀವಿಗಳು. ಇವಾಗ ಇದ್ ಬಿಟ್ಬಿಡಿ ಆಯ್ತು. ಇವಾಗ ನಾವು ಹುಳುಗಳು ತಿಂದೇ ಇರುತ್ತಾ ಭೂಮಿಗೆ ಹಾಕದ್ಮೇಲೆ, ಅದಿರ್ಲಿ ಹೆಂಗಾದ್ರೂ ಒಟ್ನಲ್ಲಿ. ಇವಾಗ ಪ್ರಾಣಿಗಳು, ಅದು ಇವಾಗ ಒಂದು ಇಲಿ ಏನೋ ತಿನ್ನುತ್ತೆ, ಇಲಿನ ಬೇರೆದೇನೋ ತಿನ್ನುತ್ತೆ, ಅದನ್ನ ಇನ್ನೊಂದೇನೋ ತಿನ್ನುತ್ತೆ. ಅದು ಅನ್ನದ ಆಗ್ತಾನೆ ಇರುತ್ತೆ. ಆ ಪ್ರಾಣ ರೈ ಅಂತ, ಎಲ್ಲವೂ ರೈ ಅಂತ, ಆಯ್ತಾ, ಎಲ್ಲವೂ ರೈ ಅಂತ. ಮತ್ತೆ ಅದಕ್ಕಿಂತ ಬೇರೆ ಅಮೂರ್ತಕ್ಕಿಂತ ಬೇರೆ ಆದ ಮೂರ್ತ ರೂಪವಿದೆಯಲ್ಲ, ಆ ಮೂರ್ತಿಯೇ ರೈಯು ಅನ್ನುವ. ಯಾಕಂದ್ರೆ ಅದು ಅಮೂರ್ತದಿಂದ ತಿನ್ನಲ್ಪಡುತ್ತದೆ ಅಂತ. ಅಮೂರ್ತ ರೂಪವಾಗಿರುವಂಥದ್ದು ಒಟ್ಟಿನಲ್ಲಿ ಸಮಷ್ಟಿಯಾಗಿ ತಿನ್ನಲ್ಪಡುವಂಥದ್ದು ಏನಿದೆಯಲ್ಲ, ಅದು ಕೂಡ ಅದು ಮಾತ್ರನೇ ಭೋಕ್ತೃ ರೂಪವಾಗಿರುವಂಥದ್ದು ಅಂತ. ಇನ್ನು ಏಳನೇ ಭಾಷೆ ಭಾಗದಲ್ಲಿ ಹೀಗೆ ಅಮೂರ್ತವಾದ ಅಂದ್ರೆ ಅತೃ ಅನ್ನ, ಈ ಪರ್ಯಾಯ ಪದಗಳೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೇಕು. ಇಲ್ಲೇನು ಅಂತಂದ್ರೆ ಒಬ್ಬರವ್ರಿಗೆ ಒಂದೊಂದೇ ನೋಟ್ಸ್ ಅಂತ ಆಗಲ್ಲ. ಅವ್ರವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಆತರ ನೋಟ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಮಾಡಿದ ಪಾಠ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ, ಮತ್ತೆ ನಾಳೆ ತಲೆ ಕೆರ್ಕೊಂಡಂಗ ಆಗುತ್ತೆ. ಆತರ ಆಗ್ಬಾರ್ದು.
ಪರ್ಯಾಯ ಪದಗಳು ಕೊಟ್ಟಿದ್ದಾರೆ. ಆ ಪರ್ಯಾಯ ಪದಗಳು ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಅದಕ್ಕೆ ರೀತಿಯಾದಂತ ಅರ್ಥ ಬರುತ್ತೆ. ಅದಕ್ಕೆ ಪರ್ಯಾಯ ಪದಗಳು ಅಂತ ಹೇಳುವಂಥದ್ದು ಅಲ್ವಾ. ಇಲ್ಲಿ ಟೀಚರ್ಸ್ಗಳೇ ಈ ತರ ಇರಲ್ಲ, ಅವ್ರಿಗೇನು ಹೇಳ್ಬೇಕಾಗಿಲ್ಲ, ಅದೆಲ್ಲ ಗೊತ್ತೇ ಇರುತ್ತೆ. ಹಂಗಾಗಿ ಅದೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೇಕು. ಎಲ್ಲವೂ ಆಗಿರ್ತಾನೆ ಅಂತ ಹೇಳ್ಬೇಕು. ಇವಾಗ ಇನ್ನೊಂದೇನಂತಂದ್ರೆ ಆ ತಿನ್ನಲ್ಪಡುವಂಥದ್ದು ಅದು ಪ್ರಾಣ ಅಂತ ಹೇಳಿದೆ ಇಲ್ಲಿ. ಅದು ಹೇಗೆ ಅಂತ ತಿಳಿಸ್ಕೊಡ್ಬೇಕಾಗಿದೆ. ಇದನ್ನೆಲ್ಲವಂತೂ ತಿನ್ನಲ್ಪಡುವಂಥದ್ದು ಅಂದ್ರೆ ಆ ಅನ್ನ ತಿನ್ನೋದು ಅತೃ, ಅನ್ನವನ್ನ ತಿನ್ನೋದು ಅತೃ. ಇದೆಲ್ಲವೂ ಕೂಡ ಅತೃರೂಪ ಆಗಿದೆ ಅಂತ ಹೇಳ್ಬಿಡ್ತು. ಈಗ ಇದೆಲ್ಲವೂ ರೈ ಅಂದ್ರು, ಸ್ಥೂಲ ಸೂಕ್ಷ್ಮ ಎಲ್ಲವೂ ರೈ ಅಂತ. ಎಲ್ಲವೂ ತಿನ್ನೋದು ತಿನ್ನಲ್ಪಡೋದು, ತಿನ್ನಲ್ಪಡೋದು ತಿನ್ನುತ್ತೆ, ಅದೆಲ್ಲ ಆಗಿದೆ ಅಂತ. ಆಮೇಲೆ ಇದೆಲ್ಲವೂ ಕೂಡ ಪ್ರಾಣನೇ ಅಂತ ಅಂದ್ರು. ಅದು ಹೇಗೆ ಅಂತ ತಿಳಿಸ್ಕೊಡ್ಬೇಕು. ಅದನ್ನ 6ನೇ ಮಂತ್ರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಶೋಧಾರ ಪುಸ್ತಕ ಎದುರಿಗೆ ಇಟ್ಕೊಂಡಿದ್ರೆ ನೀವು ಅದನ್ನ ಓದಿನೇ ನೀವು ಸ್ವಲ್ಪ ನಿಮ್ಗೆ ಹೇಗಾಗುತ್ತೋ ಅದು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು. 6ನೇ ಮಂತ್ರ ಸರ್. ಹೌದು. ಇನ್ನು ಆದಿತ್ಯನು ಉದಯಿಸುವಾಗ ಪೂರ್ವ ದಿಕ್ಕನ್ನು ಯಾವಾಗ ಪ್ರವೇಶ ಮಾಡ್ತಾನೋ ಅದರಿಂದ ಪೂರ್ವದ ಪ್ರಾಣಗಳನ್ನು ರಶ್ಮಿಗಳಲ್ಲಿ ಸೇರ್ಕೊಳ್ತಾನೆ ಅಂತ ಹೇಳಿದ್ರೆ, ಇದು ನೀವು ಭಾಷೆ, ಇದು ಮಂತ್ರ, ಈ ಮಂತ್ರ ಅರ್ಥ ಇದೆ. ಇದನ್ನ ಬರೀ ಓದಿದ್ರು ಸಾಕು. ಆ ಭಾಷ್ಯವನ್ನ ಮುಖ್ಯವಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾಕಂದ್ರೆ ಮಂತ್ರ ಸುಮ್ನೆ ಅದರ ಒಂದು ಭಾಷ್ಯದ ಮೂಲಕನೇ ಹೇಳಿ. ಆದಿತ್ಯ ಉದಯಿಸುವಾಗ ಮಂತ್ರ ಓದ್ಲ ಸರ್? ಮಂತ್ರ ಬೇಡ, ಮಂತ್ರ ಮಾಡ್ತಾ ಇರ್ತ ಬೇಡ, ಭಾಷೆವನ್ನೇ ಓದ್ಕೊಂಡೆ ಹೇಳಿ. ಆದಿತ್ಯ ಉದಯಿಸುವಾಗ ಮೇಲಕ್ಕೆ ಹೇಗ್ ಬರ್ತಾ ಇರ್ತಾನೋ ಹಂಗೆ ಪ್ರಾಣಿಗಳ ಕಣ್ಣಿಗೆ ಗೋಚರ ಆಗ್ತಾ, ಮತ್ತೆ ಪೂರ್ವ ದಿಕ್ಕನ್ನು ಯಾವಾಗ ತನ್ನ ಬೆಳಕಿನಿಂದ ಪ್ರವೇಶ ಮಾಡ್ತಾನೋ ಅಂದ್ರೆ ಎಲ್ಲಾ ಕಡೆಯಿಂದನೂ ಅದನ್ನು ವ್ಯಾಪಕವಾಗಿ ಆವರಿಸಿಕೊಂಡಾಗ ಅಲ್ಲಿರುವಂತ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ತನ್ನ ಪ್ರಭೆಯನ್ನು ಸೇರಿಸ್ಕೊಳ್ತಾನೆ ಅಥವಾ ತನ್ನೊಳಗೆ ಅದನ್ನೆಲ್ಲ ಸೇರಿಸ್ಕೊಳ್ತಾನೆ ಅಂತ ಹೇಳಿ ಹೇಳಲಾಗಿದೆ ಇದರಲ್ಲಿ. ನಂತರದಲ್ಲೇ ಅವೆಲ್ಲವೂ ಕೂಡ ಇವನು ಆದಿತ್ಯನೊಳಗೇನೆ ಪ್ರವೇಶ ಮಾಡ್ಬಿಡ್ತಾವಂತ ತನ್ನ ಪ್ರಾಣ ಶಕ್ತಿಯನ್ನು ನೀಡುವುದರ ಮೂಲಕ, ಚೈತನ್ಯ ಶಕ್ತಿಯನ್ನು ನೀಡುವುದರ ಮೂಲಕ. ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಪೂರ್ವ ದಿಕ್ಕಿನಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಬೆಳಗ್ತಾನೆ ಅಂತಂದ್ರೆ ಏನರ್ಥ? ಅದಕ್ಕೆಲ್ಲದಕ್ಕೂ ಕೂಡ ಏನ್ ಕೊಡ್ತಾನೆ ಅವನು? ಚೈತನ್ಯ ಶಕ್ತಿಯನ್ನು ಕೊಡ್ತಾನೆ. ಚೈತನ್ಯ ಶಕ್ತಿಯನ್ನು ಕೊಡ್ತಾನೆ ಅಂತ ಅರ್ಥ ಆಯ್ತಾ? ಅಂದ್ರೆ ಅದು ತಾನು ಆ ರೈ ರೂಪ ಏನಿದೆಯಲ್ಲ, ತನ್ನ ರೂಪದಿಂದ ಅದ ಚೇತನವೇ. ಯಾವಾಗ ಪ್ರಾಣದಿಂದ ಶಕ್ತಿ ಬರುತ್ತೋ ಆವಾಗ ಚೇತನವಂತ ಅಂತ ಅನಿಸ್ಕೊಳ್ಳುತ್ತೆ. ಇವಾಗ ಒಂದ್ 5-6 ಜನ ಇದ್ದಾಗ ಒಬ್ಬನ ಶರೀರದಲ್ಲಿ ಪ್ರಾಣ ಇಲ್ಲ ಅಂತಂದ್ರೆ ಲೆಕ್ಕಕ್ಕೆ ತಗೊಂತಾರ ಅವನ್ನ? ಪ್ರಾಣ ಇಲ್ಲ ಅಂದ್ರೆ ಲೆಕ್ಕ ಇಲ್ಲ, ಅಲ್ಲಿ ಶರೀರ ಮಾತ್ರ ಇರುತ್ತೆ. ಹಾಗೇನೆ ರೈ ರೂಪವಾಗಿ ಏನೇನು ಕಾಣ್ತಾ ಇದೆಯಲ್ಲ, ಪ್ರಾಣನಿಂದಲೇ ಈ ಶಕ್ತಿ ಬರುವಂತದ್ದು. ಉದಯಿಸುವ ಸೂರ್ಯನ ಎಲ್ಲರಿಗೂ ಕೂಡ ಚೈತನ್ಯವನ್ನ ಕೊಡ್ತಾನೆ ಅಂತ ಅರ್ಥ. ಚೈತನ್ಯವನ್ನ ಕೊಡ್ತಾನೆ ಅಂತ ಅರ್ಥ. ಇವಾಗ ಕ್ಲಾಸಲ್ಲಿ ಮಾಡದೆ ಅದನ್ನ ಇವಾಗ ಹೇಳ್ತೀನಿ ನಾನು ಇವಾಗ. ಈಗ ನಮ್ಮಲ್ಲಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಪ್ರತ್ಯಯಗಳು ಹೇಳುತ್ತೆ. ಪ್ರತ್ಯಯಗಳು ಒಂದು ವಿಷಯವನ್ನ ನೆನಪಕ್ಕೆ ತಗೊಳ್ಬೇಕು ಅಂತಂದ್ರೆ ಪ್ರತ್ಯಯವನ್ನ ತರಿಸ್ಕೊಳ್ಬೇಕು ನಾವು. ಇವಾಗ ಶಿವರಾತ್ರಿ ಮೊನ್ನೆ ದಿವಸ ಆಯ್ತು. ಶಿವರಾತ್ರಿ ದಿನ ಏನೇನಾಯ್ತು ಅಂತ ನಾವು ನೆನಪಿಸ್ಕೊಳ್ಬೇಕು ಅಂದ್ರೆ ಆ ವೃತ್ತಿಗಳ ಸಾಳು ಮನಸ್ಸಿಗೆ ಬರ್ತಾ ಇರ್ಬೇಕು. ವೃತ್ತಿ ಅಂತಾರದನ್ನ, ಅಥವಾ ಪ್ರತ್ಯಯ ಅಂತಾರದನ್ನ. ಆ ಪ್ರತ್ಯಯವು ತಾನು ಆ ಪ್ರತ್ಯಯದ ಮೇಲೆ ಆತ್ಮನ ಬೆಳಕು ಬಿದ್ದಾಗ ಆ ವೃತ್ತಿಗಳ ಮೇಲೆ ಆತ್ಮನ ಬೆಳಕು ಬಿದ್ದಾಗ ಆ ವಿಷಯ ಗೊತ್ತಾಗುತ್ತೆ.
ಯಾವ ವೃತ್ತಿ ಹೇಳ್ತಾ ಆ ವಿಷಯ ಗೊತ್ತಾಗತ್ತೆ. ಆತ್ಮನ ಬೆಳಕು ಬೆಳ್ಳಿಲ್ಲ ಅಂತಂದ್ರೆ ಆ ವಿಷಯ ಗೊತ್ತಾಗೋದೇ ಇಲ್ಲ. ಅಂದ್ರೆ ಏನಾಯ್ತು, ಆ ವೃತ್ತಿಗೆ ಸ್ವಂತ ಅಸ್ತಿತ್ವ ಇಲ್ಲ, ಆತ್ಮನ ಬೆಳಕಿನಿಂದಲೇ ಅದಕ್ಕೆ ಅಸ್ತಿತ್ವ ಬಂದಿದ್ದು ಅಂತ. ಇವಾಗ ವೃತ್ತಿಗಳು ಅನ್ನೋದು ಕಷ್ಟ ಆದ್ರೆ ಕನಸಿನ ದೃಷ್ಟಾಂತ ತಗೊಂಡವಾಗ ಕನಸಿನಲ್ಲಿ ಅಷ್ಟು ದೃಶ್ಯಗಳು ನಮ್ಮ ಎದುರಿಗೆ ಗೋಚರವಾಗುತ್ತಲ್ಲ, ಅಷ್ಟು ದೃಶ್ಯಗಳನ್ನ ನಮಗೆ ಆ ಚೈತನ್ಯವ, ನಮ್ಮ ಆತ್ಮ ಚೈತನ್ಯವು ಬೆಳಗಲಿಲ್ಲ ಅಂತಂದ್ರೆ ನಾವು ಬೆಳಗ್ಗೆ ಎದ್ದು ಹೇಳೋದಕ್ಕಾಗೋದಿಲ್ಲ. ಬೆಳಗ್ಗೆ ಅಂದ್ರೆ ಎದ್ದು ಕನಸಿನ ಅಷ್ಟು ವಿಷಯಗಳನ್ನ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಆತ್ಮ ಚೈತನ್ಯನ ಬೆಳಕಿನಿಂದ ವ್ಯಾಪ್ತವಾಗಿಯೇ ಆ ಕನಸಿನಲ್ಲಿರುವ ವಸ್ತುಗಳೆಲ್ಲವೂ ಕೂಡ ಇದೆ ಅಂತ ಅನಿಸ್ಕೊಳ್ತು. ಅಂದ್ರೆ ನಮ್ಮ ಇರುವಿಕೆಯೇ ಆ ಕನಸಿನ ಎಲ್ಲಾ ವಸ್ತುಗಳಿಗೂ ಇರುವಿಕೆ ಕೊಟ್ಟಿದ್ದು, ಚೇತನವನ್ನು ಕೊಟ್ಟಿದ್ದು. ಈಗ ಕನಸಿನ ದೃಶ್ಯಗಳು, ನಾನು ಎರಡು ಸೇರಿ ಕನಸಿನ ದೃಶ್ಯಗಳು ಮತ್ತೆ ನನ್ನ ಅಸ್ತಿತ್ವ. ಯಾಕಂದ್ರೆ ಕನಸಿನ ನನ್ನ ಅಸ್ತಿತ್ವ ಇದ್ದೇ ಇತ್ತು. ಯಾರು ನನ್ನ ಅಸ್ತಿತ್ವ ಕನಸಿನಲ್ಲಿ ಇರಲ್ಲ ಅಂತ ಹೇಳಕ್ ಬರಲ್ಲ. ಕನಸಿನಲ್ಲೇ ನನ್ನ ಅಸ್ತಿತ್ವ ಇತ್ತು, ಕನಸಿನ ದೃಶ್ಯವಿತ್ತು. ನನ್ನ ಅಸ್ತಿತ್ವ ಪ್ಲಸ್ ಕನಸಿನ ದೃಶ್ಯಗಳು ಇಸ್ ಈಕ್ವಲ್ ಟು ಕನಸು ಅಲ್ವಾ? ಈಗ ನನ್ನ ಅಸ್ತಿತ್ವ ಕನಸು ಮೈನಸ್ ಅಸ್ತಿತ್ವ ತೋರ್ಸಕ್ ಬರುತ್ತಾ? ದೃಶ್ಯಗಳನ್ನ ಏನು ತೋರ್ಸಕ್ ಬರೋದಿಲ್ಲ. ಯಾಕಂದ್ರೆ ಅಸ್ತಿತ್ವ ಇಲ್ವೇ ಇಲ್ಲ, ಕನಸಿನ ದೃಶ್ಯಗಳ ಅಸ್ತಿತ್ವ ಇಲ್ವೇ ಇಲ್ಲ. ಕನಸಿನಲ್ಲಿ ನಾನು ಒಂದು ಆನೆಯನ್ನ ಕಂಡೆ ಅಂತ ಹೇಳ್ಬೇಕಾದ್ರೆ ನನ್ನ ಅಸ್ತಿತ್ವವೇ ಆನೆಯ ರೂಪದಿಂದ ತೋರಿಕೊಂಡಿತ್ತು. ಕನಸಿನ ಆನೆಯು ನನ್ನ ಅಸ್ತಿತ್ವವೇ. ಕನಸಿನ ನನ್ನ ಪತಿ ನನ್ನ ಅಸ್ತಿತ್ವವೇ. ಕನಸಿನ ನಾನು ನನ್ನ ಅಸ್ತಿತ್ವವೇ. ಕನಸಿನ ನನ್ನ ಮಕ್ಕಳು ನನ್ನ ಅಸ್ತಿತ್ವವೇ. ನನ್ನ ಅಸ್ತಿತ್ವವೇ ಅಷ್ಟು ರೂಪದಿಂದ ತೋರಿಕೊಂಡಿತ್ತು ಕನಸಿನಲ್ಲಿ ಅಂತ. ಅಂದ್ರೆ ಏನಾಯ್ತು, ಆತ್ಮನ ಬೆಳಕು ಅದೇನಾಯ್ತು, ಅವೆಲ್ಲ ಅಸ್ತಿತ್ವ ಅಂತ ಏನ್ ಹೇಳಿದ್ವಲ್ಲ, ಆನೆ, ಪತಿ, ಪತ್ನಿ, ಮಕ್ಕಳು ಎಲ್ಲವೂ ಕೂಡ, ಅದೆಲ್ಲವೂ ಕೂಡ ಪ್ರತ್ಯಯವಾಯ್ತಷ್ಟೇ. ಅದು ಆ ಪ್ರತ್ಯಯಕ್ಕೆ ಅಸ್ತಿತ್ವ ಕೊಟ್ಟಿತ್ತು ನನ್ನ ಚೈತನ್ಯವೇ ಅಲ್ವಾ? ನೋಡಿ, ಸ್ವಲ್ಪ ಗಮನಿಸ್ಬೇಕು ಇದೆಲ್ಲ. ಶ್ರುತಿ ಉಪಾಸನೆ ವಿಷಯ ತಿಳಿಸ್ಕೊಡ್ತಾರೆ, ಅದು ಆತ್ಮಜ್ಞಾನದ ವಿಷಯ ಅಲ್ಲ. ಉಪಾಸನೆಯ ಹಂತದಲ್ಲೇ ಈ ವಿಷಯ ನಿಮ್ಗೆ ಗೊತ್ತಾದ್ರೆ ಆತ್ಮಜ್ಞಾನಕ್ಕೆ ಸುಲಭ. ಇದು ಆ ಒಂದು ಇವಾಗ ನಮ್ಗೆ ಸ್ಥೂಲವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಉಪನಿಷತ್ತುಗಳು ಎಷ್ಟು ಚೆನ್ನಾಗಿ ನಮ್ಗೆ ತಿಳಿಸ್ಕೊಡ್ತಾ ಇದೆ ಅಂತ. ಅದಕ್ಕೆ ಆಚಾರ್ಯರು ಭಗವತಿ ಶ್ರುತಿ ಅಂತ ಬರೆಯೋದು ಇದಕ್ಕೆ. ಕಠೋಪನಿಷತ್ತು ಭಗವತಿ ಶ್ರುತಿ, ಶ್ರುತಿ ಭಗವತಿ. ಯಾಕೆಂದ್ರೆ ಅಷ್ಟು ಕರುಣೆ ಶ್ರುತಿ ಭಗವತಿಗೆ ಅಂತ. ನಮ್ಗೆ ಆದಿತ್ಯ ಅನ್ನುವ ಸ್ಥೂಲವಾಗಿ ಗೊತ್ತಿರೋಂಥದ್ದು, ಸೂರ್ಯ ಅಂತ. ಅದು ಬೆಳಗೋದೆಲ್ಲ ನಮ್ಗೆ ಗೊತ್ತಾಗಿದೆ, ಪೂರ್ವ ದಿಕ್ಕಿನಲ್ಲೇ ಬೆಳಗ್ತಾನೆ ಅಂತಲೂ ಗೊತ್ತು. ಅದನ್ನ ಹೇಳ್ತಾ ಇದೆ ಇಲ್ಲಿ. ನಮ್ಮ ಭಾವ ನಮ್ಗೇನ್ ಗೊತ್ತೋ ಅದನ್ನ ತಗೊಳೋದು, ಅದನ್ನ ಇಟ್ಕೊಂಡು ಇನ್ನು ಒಳ ಅರ್ಥ ಇದೆಯಪ್ಪ ನೀನ್ ತಿಳ್ಕೊಳ್ಳೋದ್ರೊಳಗೆ ಅದನ್ನ ತಿಳ್ಕೊ ಅಂತ ಹೇಳೋದು. ಆ ಸೂರ್ಯನ ಬೆಳಕು ಎಲ್ಲಾ ಕಡೆ ವ್ಯಾಪಿಸಿ ಅದಕ್ಕೆಲ್ಲ ಚೈತನ್ಯ ಅದೇ ಅಂತಂದ್ರೆ ಏನು, ಅದರಲ್ಲಿರುವಂತಹ ಎಲ್ಲಾ ವಸ್ತುಗಳಲ್ಲೂ ಕೂಡ ತನ್ನ ಒಳಗೆ ಸೇರ್ಕೊಂಡ್ಬಿಡುತ್ತೆ ಅಂತ. ತನ್ನ ಒಳಗೆ ಸೇರ್ಸ್ಕೊಡುತ್ತೆ ಅಂದ್ರೆ ಏನು, ಪ್ರಾಣಮಯವನ್ನಾಗಿ ಮಾಡ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅಲ್ಲಿರುವುದೆಲ್ಲವೂ ಕೂಡ ತನ್ನ ಕಿರಣಗಳಿಂದ ವ್ಯಾಪಿಸಿ ತನ್ನಲ್ಲಿ ಒಂದು ಮಾಡ್ಕೊಳ್ಬಿಡುತ್ತೆ ಅಂತಂದ್ರೆ ಅರ್ಥ ಏನು, ಎಲ್ಲವೂ ಪ್ರಾಣಾತ್ಮಕವಾಗೋಗ್ಬಿಡುತ್ತೆ ಅಂತ. ಮುಂದುವರೆದು ಹೇಳಿ ಇನ್ನ. ಯಶೋದವ್ರು ಹೇಳಿ ಮುಂದುವರೆದು. ಸರಿ, ಶಿಲ್ಪ ಅವ್ರು ಹೇಳ್ತೀರಾ? ಇವಾಗ ಪೂರ್ವ ದಿಕ್ಕಿಂದ ಹೇಳ್ದಾಯ್ತು. ಅದೇ ರೀತಿ
ಇವಾಗ ಪೂರ್ವ ದಿಕ್ಕನ್ನೆಲ್ಲ ಉತ್ತರ ವ್ಯಾಪಿಸ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಯಾವಾಗ ದಕ್ಷಿಣವನ್ನು ಅಂದ್ರೆ ಯಾವಾಗ ಪಶ್ಚಿಮವನ್ನು, ಯಾವಾಗ ಉತ್ತರವನ್ನು, ಯಾವಾಗ ಕೆಳಗಡೆಯನ್ನು, ಯಾವಾಗ ಮೇಲುಗಡೆಯನ್ನು, ಯಾವಾಗ ನಡುವೆಯ ದಿಕ್ಕುಗಳನ್ನು ಎಲ್ಲವನ್ನೂ ಪ್ರಕಾಶಿಸುತ್ತಾನೋ ಅದರಿಂದ ಸರ್ವ ಪ್ರಾಣಗಳನ್ನು ರಶ್ಮಿಗಳಲ್ಲಿ ಸೇರಿಸಿಕೊಳ್ಳುತ್ತಾನೆ. ಅಂದ್ರೆ ಏನಾಯ್ತು? ಪೂರ್ವ ಅನ್ನೋದು ಒಂದು ಅಂದ್ರೆ ಹೇಳಿ. ಹೇಗೆ ಪೂರ್ವ ದಿಕ್ಕುಗಳಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ವ್ಯಾಪಿಸ್ತಾನೋ ಅದೇ ತರ ಪಶ್ಚಿಮ ದಿಕ್ಕಲ್ಲೂ ಮತ್ತೆ ಉತ್ತರ ದಿಕ್ಕುಗಳಲ್ಲೂ ಕೂಡ ಅವನ ಒಂದು ಮತ್ತೆ ಎಲ್ಲಾ ದಿಕ್ಕುಗಳಲ್ಲಿಯೂ ಆ ಒಂದು ಪ್ರಕಾಶವನ್ನ ಆ ಪ್ರಕಾಶವು ವ್ಯಾಪ್ತವಾಗಿರುತ್ತದೆ, ರಶ್ಮಿಗಳಲ್ಲಿ ಸೇರಿಕೊಳ್ಳುತ್ತದೆ. ಹೇಗೆ ಪೂರ್ವ ದಿಕ್ಕನ್ನು ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೂಡ ಚೈತನ್ಯ ಕೊಡ್ತಾನೆ ಎಲ್ಲಾ ದಿಕ್ಕುಗಳಿಗೂ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೂ ಎಲ್ಲಾ ದಿಕ್ಕುಗಳಲ್ಲಿಯೂ ಅಂದರೆ ಉತ್ತರ, ಪಶ್ಚಿಮ ಹಾಗೂ ನಡುವೆಯು, ಕೆಳಗಡೆ ಮೇಲೆ ಉತ್ತರ ಸರ್ವವ್ಯಾಪಕನಾಗಿ 4 ದಿಕ್ಕು ಅಂತ ತಗೋಬೇಕಲ್ಲ, 8 ದಿಕ್ಕು ಅಂತ ತಗೋಬೇಕಲ್ಲ, 16 ತಗೋಬೇಕಲ್ಲ, ಎಲ್ಲವೂ ಕೂಡ ಎಲ್ಲವೂ ವ್ಯಾಪಿಸ್ಕೊಂಡಿರ್ತಾನೆ. ಅವನ ಪ್ರಾಣಶಕ್ತಿ ಎಲ್ಲ ಕಡೆಯೂ ಸೇರಿಕೊಳ್ಳುತ್ತದೆ. ಹಾಗಾಯ್ತು ಅಂತ. ಇನ್ನು ಶ್ರೀಧರ್ ಕುಮಾರ್ ಅವರು ಅನ್ಮ್ಯೂಟ್ ಮಾಡ್ತೀರಾ ಸ್ವಲ್ಪ? ಆಗ್ಲಿಲ್ಲ ಅಂದ್ರೆ ಬೇಡ, ಗೊತ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ, ಇರ್ಲಿ. ಈಗ 7ನೇ ಮಂತ್ರ. ಇದು ಯಶೋಧರ್ ಹೇಳ್ತಾರೆ ಇದನ್ನ. ಈ ವೈಶ್ವಾನರನು ವಿಶ್ವರೂಪನಾಗಿರುವ ಪ್ರಾಣನು ಅಗ್ನಿಯು ಉದಯಿಸುತ್ತಾನೆ. ಇದು ರುಕ್ಕಿನಿಂದ ಹೇಳಲ್ಪಟ್ಟಿರುತ್ತದೆ. ರುಕ್ ಅಂದ್ರೆ ಮಂತ್ರ ರೂಪದಿಂದ ಹೇಳಲ್ಪಟ್ಟಿದೆ. ಹೇಳಿ, ಭಾಷ್ಯವನ್ನೇ ಓದ್ಕೊಂಡು ಹೇಳಿ. ವೈಶ್ವಾನರ ಅಂದ್ರೆ ಇದು ಸರ್ವಾತ್ಮ, ಇದು ಎಲ್ಲಕ್ಕೂ ಕೂಡ ಪ್ರಾಣವಾಗಿರೋದ್ರಿಂದ, ಆತ್ಮ ರೂಪನಾಗಿರೋದ್ರಿಂದ ವೈಶ್ವಾನರನೇ ಪ್ರಾಣ ಅಂತ ಹೇಳಿ. ಈ ಹತ್ರವಾದ ಪ್ರಾಣನು ಅಂತ ಹೇಳಿದ್ರು. ಏನದು ಹತ್ರವಾದ ಪ್ರಾಣನು ಅಂತಂದ್ರೆ? ಎಲ್ಲಾ ಕಡೆನೂ ಇರುವಂತ. ಹತ್ರ ಅಂತಂದ್ರೆ ಏನು? ಸ್ವೀಕರಿಸೋನು ಅಂತ, ಎಲ್ಲವನ್ನು ತಿನ್ನುವವ, ಹತ್ರವಾದ ಪ್ರಾಣನು ಅಂತ. ಇಲ್ಲೇ ತಗೊಳ್ಳಿ, ಇವಾಗ ನಮ್ಗೆ ಒಂದು ವ್ಯಷ್ಟಿಲ್ ಚಿಂತನೆ, ಆಯ್ತಾ? ಗಮನಿಸಿ ಇದನ್ನ, ವ್ಯಷ್ಟಿಲ್ ಚಿಂತನೆ ಸ್ವಲ್ಪ ಅಂದ್ರೆ ನಾವು ಜೀವಿಸ್ಕೊಂಡಿರ್ಬೇಕು. ಪ್ರಾಣ ಇವಾಗ ನಮ್ಮ ಶರೀರದಲ್ಲಿ ಪ್ರಾಣ ಸಂಚಾರ ಆಗ್ಬೇಕು ಅಂತಂದ್ರೆ ನಮ್ಗೆ ಅವಶ್ಯಕವಾಗಿ ಏನ್ ಬೇಕಾಗುತ್ತೆ? ಅಗ್ನಿ, ಅನ್ನ ಬೇಕಾಗುತ್ತಲ್ವಾ? ಅನ್ನ ಬೇಕಾಗುತ್ತೆ. ಅನ್ನ ಇಲ್ಲ ಅಂದ್ರೆ ಪ್ರಾಣನಿಗೆ ಅಸ್ತಿತ್ವ ಇಲ್ಲ ಅಲ್ವಾ? ಅಂದ್ರೆ ಅಸ್ತಿತ್ವ ಇಲ್ಲ ಅಂದ್ರೆ ಏನು? ಅನ್ನವು ಸತತವಾಗಿ ನಮ್ ತಿಂತಾ ಇರೋದ್ರಿಂದಲೇ ಈ ಪ್ರಾಣವು ಒಳಗಡೆ ಚಲಿಸ್ತಾ ಇರುವಂತದ್ದು ಅಲ್ವಾ? ಹಾಗಾಗಿ ಇಲ್ಲಿ ಹೀಗೆ ಅರ್ಥ ಮಾಡ್ಕೊಂಡು ಸಮಷ್ಟಿಯಲ್ಲಿ ಅದನ್ನ ಈ ಸ್ವಷ್ಟಿಯಲ್ಲಿ ತಿಳ್ಕೊಳ್ಳೋದು ಅಂತ, ಸಮಷ್ಟಿಯಲ್ಲಿ ಹೊಂದಿಸ್ಕೊಳ್ಬೇಕು ಇದು ಅಂತ. ಎಲ್ಲವನ್ನು ಅವನು ಭೋಜ್ಯ ರೂಪವಾಗಿ, ಭೋಕ್ತೃ ರೂಪವಾಗಿ, ಭೋಜ್ಯವಾದಂತ ರೈ ಎಲ್ಲವನ್ನು ತಿಂದು ಪ್ರಾಣ ರೂಪವಾಗಿ ಅವನಿದ್ದಾನೆ ಅವನು ಅಂತ. ಹತ್ರೂಪದ ಪ್ರಾಣನು ಅಂದ್ರೆ ಏನಂದ್ರು ಇದಕ್ಕೆ ಮುಂದೆ ಅವನಿಗೆ? ವೈಶ್ವಾನರನು ಅಂತ. ಅಂದ್ರೆ ಮಂತ್ರದಲ್ಲಿ ವೈಶ್ವಾನರು ಅಂತ ಬಂದಿದೆ, ಅದನ್ನ ಆಚಾರ್ಯ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು. ಮುಂದೆ ಓದಿ. ಏನು ವೈಶ್ವಾನರು ಅಂದ್ರೆ? ವೈಶ್ವಾನರ ಅಂದ್ರೆ ಸರ್ವಾತ್ಮ ಅಥವಾ ವಿಶ್ವರೂಪನು ಅಂತ. ವೈಶ್ವಾನರ ಅಂದ್ರೆ ವಿಶ್ವರೂಪ, ಎಲ್ಲಾ ರೂಪದಿಂದ ಕೂಡಿಕೊಂಡ್ರವನು ಅಂತ ಅರ್ಥ. ಮುಂದೆ ಹತ್ತಿರವಾದ ಅಗ್ನಿ ಆಗಿರುವವನು ಅವನೇ. ಅವನು ಎಲ್ಲಾ ದಿಕ್ಕುಗಳನ್ನು ವಶಪಡಿಸಿಕೊಂಡು ಮೇಲಕ್ಕೆ ಬರ್ತಾ ಇರ್ತಾನೆ. ಎಲ್ಲಕ್ಕೂ ಅವನು ಬರ್ತಾ ಇರ್ತಾನೆ ಅಂತ. ಇದನ್ನ ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದೆ ವೈಶ್ವಾನರ ಅಂತ ಗೊತ್ತಿದೆಯಾ? ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ. ಯಶೋಧರ ಹೇಳಿ ಅದನ್ನ ಹೇಳಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಏನು ಅರ್ಥ? ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ 5 ಬಗೆಯಾಗಿ ಪ್ರಾಣವು
ಅಂದ್ರೆ ಪರಮಾತ್ಮನು ವೈಶ್ವಾನರನಾಗಿ ನಮ್ಮನ್ನ ಆವರಿಸ್ಕೊಂಡು ನಾವು ಸೇವನೆ ಮಾಡುವಂತಹ ಆಹಾರವನ್ನೆಲ್ಲವನ್ನು ಅವನೇ ಸ್ವೀಕಾರ ಮಾಡ್ತಾನೆ. ಅಂದ್ರೆ ವೈಶ್ವಾನರ ಅಂದ್ರೆ ಅಲ್ಲಿ ಜಠರಾಗ್ನಿಯಾಗಿ ನೀವು ಉಲ್ಟಾ ಹೇಳ್ಬೇಕು ನೀವು. ಇವಾಗ ಜಠ ಹೇಳಿ ಹೇಳಿ. ಜಠರಾಗ್ನಿಯಾಗಿ ಅಹಂ ವೈಶ್ವಾನರೋ ಭೂತ್ವ. ಅಹಂ ಅಂದ್ರೆ ಯಾರು ಅಲ್ಲಿ? ಭಗವಂತ. ವೈಶ್ವಾನರನೇ. ಅಹಂ ಅಂದ್ರೆ ಭಗವಂತ. ಅಹಂ ಅಂದ್ರೆ ಭಗವಂತ. ನಾನು ಭಗವಂತ ವೈಶ್ವಾನರ ಸ್ವರೂಪನಾಗಿ ಎಲ್ಲರ ದೇಹದಲ್ಲಿ ಜಠರಾಗ್ನಿಯಾಗಿ, ಎಲ್ಲಾ ಪ್ರಾಣಿಗಳ ದೇಹದಲ್ಲೂ ಕೂಡ ಜಠರಾಗ್ನಿಯಾಗಿ ನಾವು ಸೇವನೆ ಮಾಡುವಂತಹ, ಎಲ್ಲರೂ ಸೇವನೆ ಮಾಡುವಂತಹ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಆಯ್ತು. ಅಂದ್ರೆ ನೋಡಿ ಆ ಭಾವ ಹೇಗಿರ್ಬೇಕು ನಮ್ಗೆ ಹಂಗ ಹೇಳಿದ ತಕ್ಷಣ ನಮ್ಗೆ ಭಗವಂತನೇ ಸ್ವೀಕಾರ ಮಾಡ್ತಾ ಇರೋದು ಒಳಗಡೆ ಅಂತ. ಒಳಗಡೆ ಅಗ್ನಿ ರೂಪ ಅವನೇ ಇರೋದು ಅಂತ. ವೈಶ್ವಾನರ ಅಗ್ನಿ ರೂಪ ಅಂದ್ರೆ ನೋಡಿ ಅಲ್ಲಿ ವಿಶ್ವರೂಪನು ಅಂತ ಹೇಳಿದ್ರೆ ಅದನ್ನ. ವೈಶ್ವಾನ ಅಂದ್ರೆ ವಿಶ್ವರೂಪನು ಅಂತ. ಹಾಗಾಗಿ ನಾನು ವಿಶ್ವರೂಪನಾದಂತ ಅಗ್ನಿಯಾಗಿ ನೋಡಿ ಇಲ್ಲಿ ಹೊಂದಿಸ್ಕೊಳ್ಳಿ ಇದನ್ನ. ಈ ಶ್ರುತಿ ಅದು ಸ್ಮೃತಿ. ಸ್ಮೃತಿ ಶ್ರುತಿಯನ್ನ ನೆನಪು ಕೊಡೋದು ಸ್ಮೃತಿ ಅದು. ಹಾಗಾಗಿ ಮೂಲ ಇದೇನೆ. ಭಗವಂತ ಆ ಮಂತ್ರ ಹೇಳೋದಕ್ಕೆ ಮೂಲ ಇದೇನೆ, ಶ್ರುತಿಯೇ. ಇಲ್ಲಿ ಅದನ್ನ ಹೇಳಿದೆ ಭಗವಂತ. ಅದನ್ನ ನಮಗೆ ಬಿಡಿಸಿ ಸರಿಯಾಗಿ ಅರ್ಥ ಮಾಡೋ ಹಾಗೆ ಹೇಳ್ದ ಅವನು ವಿಶ್ವಾನ ರೂಪನಾಗಿ ನಾವು ತಿನ್ನುವಂತ ಅನ್ನ ಏನಾಗತ್ತ ಅವಾಗ? ಏನಾಗತ್ತೆ ತಿನ್ನುವಂತ ಅನ್ನ? ಹೇಳಿ ಯಶೋದವ್ರೇನೆ, ಕಂಟಿನ್ಯೂ ಮಾಡಿ. ಈ ಪ್ಯಾರ ನಿಮ್ದೇನೆ. ಅಗ್ನಿ ರೂಪದಲ್ಲಿ ಅಲ್ಲಲ್ಲ, ಇವಾಗ ಅವನು ಅಗ್ನಿ ವೈಶ್ವಾನ ಅಗ್ನಿ ಅಂತಂದ ಅವಾಗ ನಾವು ಸ್ವೀಕರಿಸುವಂತಹ ವೈಶ್ವಾನರಿಗೆ ಸಮರ್ಪಣೆ ಮಾಡೋಂಥದ್ದು ಏನದು? ಹವಿಸ್ಸಾಗಿ ಹಾಗಾಗಿ ನಾವು ತಿನ್ನೋಂಥದ್ದು ಅದು ನಮ್ಗೆ ಇನ್ನೊಂದು, ಇವಾಗ ರುಚಿಗಳೆಲ್ಲ ಬೇಕು, ಅದೆಲ್ಲ ಸರಿನೇ. ಆಯುರ್ವೇದದಲ್ಲೂ ರುಚಿ ಹೇಳುತ್ತೆ. ರುಚಿ ಯಾಕಂದ್ರೆ ರುಚಿ ಇಲ್ಲ ಅಂತಾನೆ ನಮ್ಗೆ ಸರಿಯಾಗಿ ತಿನ್ನೋದಕ್ಕೆ ನಮ್ ಪಚನ ಆಗೋದಿಲ್ಲ. ಅದು ಬೇರೆ. ಅದು ನಮ್ಗದು ನನ್ನ ಭೋಗಕ್ಕಾಗಿದೆ ಅನ್ನೋ ಭಾವ ಹೋಗ್ಬಿಡ್ಬೇಕು ಅವಾಗ. ಅದಕ್ಕೆ ಶಾಸ್ತ್ರೀಯ ಕರ್ಮ ಅಂತ ಹೇಳಿದ್ದೀನಿ. ಇದನ್ನ ಶಾಸ್ತ್ರೀಯ ಕರ್ಮ ಆಗುತ್ತೆ. ನಾವು ಮಾಮೂಲಿಯಾಗಿ ಗಬಗಬ ಅಂತ ಊಟ ಮಾಡಿದ್ರೆ ಲೌಕಿಕ ಕರ್ಮ ಅದು. ಅದೇ ಹೇಳ್ತೀವಲ್ಲ. ಇಲ್ಲಿ ಒಂದು ಡೌಟ್ ಇತ್ತು ಸರ್. ಅಂದ್ರೆ ಇದಕ್ಕೆ ಅಂತಲ್ಲ, ಲೌಕಿಕ ಕರ್ಮ ಮತ್ತು ಶಾಸ್ತ್ರೀಯ ಕರ್ಮ ಅಂತ ನೀವು ಮತ್ತೆ ಬಹಳಷ್ಟು ಸಲ ಹೇಳ್ತಾ ಇದ್ರಿ. ಈ ಲೌಕಿಕ ನಾವು ಮಾಡ್ತಾ ಇರುವಂತಹ ಎಲ್ಲಾ ಲೌಕಿಕ ಕರ್ಮಗಳನ್ನು ಶಾಸ್ತ್ರೀಯ ಕರ್ಮವಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋ ಮಾತು ನೀವು ಅವಾಗ ಹೇಳ್ತಾ ಇದ್ರಿ. ಅದು ಯಾವ ರೀತಿ ಅಂತ ಒಂದು ಡೌಟ್ ಬಂದಿರ್ತದ. ವೆರಿ ಗುಡ್ ಕ್ವಶನ್. ಇವಾಗ ಶಾಸ್ತ್ರೀಯ ಕರ್ಮ ಅಂತಂದಾಗ ಪ್ರತ್ಯೇಕವಾದಂತ ಶಾಸ್ತ್ರೀಯ ಕರ್ಮ ಅಂತ ಇಟ್ಕೊಳ್ಳೋಣ ಮೊದಲಿಗೆ, ಆಯ್ತಾ? ಲೌಕಿಕದಲ್ಲಿ ಸೇರ್ಸ್ಕೊಂಡ್ ಮಾಡೋದು ಅಂತ ಬೇಡ. ಪ್ರತ್ಯೇಕವಾದಂತಹ ಶಾಸ್ತ್ರೀಯ ಕರ್ಮ ಅಂತ, ಶಾಸ್ತ್ರೋಕ್ತವಾದಂತಹ ಕರ್ಮ ಅಂತ. ಅದನ್ನ ಸಾಮಾನ್ಯವಾಗಿ ಎಲ್ಲಾ ವರ್ಣಾಶ್ರಮಿಗಳು ಮಾಡ್ಬೇಕು ಅಂತ. ಅವರ ವರ್ಣಕ್ಕೆ ತಕ್ಕನ ಹಾಗೆ ಅವರವರು ಆ ಕರ್ಮಗಳನ್ನ ಮಾಡ್ಬೇಕು ಅಂತ ಒಂದು ಇದೆ. ಅದು ನಮ್ಮಲ್ಲಿ ಪಾಲಿಸ್ಕೊಂಡು ಬಂದಿದ್ರೆ ಇವಾಗ ಪಾಲಿಸ್ತಾ ಇಲ್ಲ. ಉದಾಹರಣೆಗೆ ಬೆಳಗ್ಗೆ ಎದ್ದಿದ ತಕ್ಷಣನೇನೆ ಅಲ್ಲಿ ಶುರು ಆಗುತ್ತೆ ನಮ್ಮ ಶಾಸ್ತ್ರೀಯ ಕರ್ಮಗಳು. ಏನ್ ಮಾಡ್ತೀವಿ? ನಮ್ಗೆ ಏನ್ ಹೇಳುತ್ತೆ ಶಾಸ್ತ್ರ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ? ನೀವು ಅನ್ಮ್ಯೂಟ್ ಮಾಡ್ಕೊಂಡೇರಿ, ಮತ್ತೆ ಅದು ಸುಮ್ನೆ ಡಿಲೇ ಆಗುತ್ತೆ. ಧ್ಯಾನ, ಪರಮಾತ್ಮನ ಧ್ಯಾನ ಮಾಡ್ಕೋಬೇಕು, ಸ್ಮರಣೆ ಮಾಡ್ಕೋಬೇಕು. ಸ್ಮರಣೆ ಮಾಡ್ಕೋಬೇಕು ಪರಮಾತ್ಮನಿಗೆ. ಸಾಮಾನ್ಯವಾಗಿ ಯಾರನ್ನ ಮಾಡೋದ್ ನಾವು? ಹಸ್ತ ಲಕ್ಷ್ಮಿ, ಕರಮಧ್ಯ ಸರಸ್ವತಿ, ಕರಮೂಲೆತು ಗೋವಿಂದ, ಶ್ಲೋಕವನ್ನ ಹೇಳ್ಕೊಂಡು ಅದು ಹೇಳ್ತೀವಿ. ಮತ್ತೆ ಇನ್ನೊಂದು ಹೇಳ್ತೀವಿ, ಯಾವ್ದದು? ಭೂಮಿಯನ್ನು ಸ್ಪರ್ಶ ಮಾಡೋಕ್ಕಿಂತ ಮುಂಚೆ ಯಾವ್ದದು? ಯಾರಾದ್ರೂ ಗೊತ್ತಿದ್ಯಾ ಇಲ್ಲಿರೋರಲ್ಲಿ? ಇನ್ನೊಂದು ಹೇಳ್ತೀವಿ, ಭೂಮಿಯ ಸಮುದ್ರವಸನೆ ದೇವಿ, ಪರ್ವತಸ್ಥನೆ ಮಂಡಲೆ, ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮ. ನೋಡ ಅಲ್ಲಿ ಅಂದ್ರೆ ಅದೇನೆ ಶಾಸ್ತ್ರೀಯ ಕರ್ಮ ಶುರು ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಶಾಸ್ತ್ರೀಯ ಕರ್ಮ ಶುರು. ಅಂದ್ರೆ ಶಾಸ್ತ್ರ ಹೇಳೋದು ಭೂಮಿಯ ಸ್ಪರ್ಶ ಮಾಡ್ತಾರಂಥದ್ದು ಭಗವತಿ ಅಂತ. ನೀನ್ ಸ್ಪರ್ಶ ಮಾಡ್ತಾ ಇದ್ದೀನಿ ಕಾಲ ಮೂಲಕ ಕ್ಷಮಾಪಣೆ ಕೇಳ್ಕೊಳ್ತಾ ಇದೀನಿ ಅಂತ. ನಮ್ಮ ಹಸ್ತದಲ್ಲಿ ಭಗವಂತ ನೋಡುವಂಥದ್ದು ಅಂತ. ನಮ್ಮ ಹಸ್ತವನ್ನೇ ಪ್ರಮುಖವಾಗಿ ನಾವು ಉಪಯೋಗಿಸುವಂಥದ್ದು ಮನುಷ್ಯರಾಗಿರೋಂಥವ್ರು.
ನಮ್ಗೆ 5 ಬೆರಳುಗಳು ಬೇರೆ ಬೇರೆ ಶೇಪ್ ಅಲ್ಲಿ ಇರೋದ್ರಿಂದಲೇ ನಮ್ ಕೆಲಸ ಮಾಡಕ್ ಆಗ್ತಾ ಇರೋದು. ನಮ್ಗೆ ಪ್ರಾಣಿಗಳಿಗೆಲ್ಲ ಒಂದೇ ಶೇಪ್ ಅಲ್ಲಿ ಇದೆ, ಅದ್ ಕೆಲಸ ಮಾಡಕ್ ಆಗಲ್ಲ. ಹಾಗಾಗಿ ನಮ್ ಬೇರೆ ಬೇರೆ ಇಟ್ಕೊಳ್ಳೋದು ಮಾಡೋದು ಎಲ್ಲ ಮಾಡಕ್ ಆಗ್ತಾ ಇರೋದು. ಅದರಲ್ಲೇ ಭಗವಂತನ ನೋಡೋದು ಅಂತ, ಅದ್ರಲ್ಲಿ ಮಾಡುವಂತ ಕರ್ಮಗಳು ಅವರಿಂದಾನೇ ಆಗ್ತಾ ಇದೆ ಅಂತ ಆಗ್ಬೇಕು ಅಂತ ಇಲ್ಲೇ ಶಾಸ್ತ್ರೀಯ ಕರ್ಮ ಶುರು ಆಯ್ತು. ಆಮೇಲಿಂದ ಸ್ನಾನ ಮಾಡಿ ಯಾರು ಈ ವೇದಾಧ್ಯಯನ ಮಾಡ್ತಾರಲ್ಲ ಅವ್ರು ಅದನ್ನ ಮಾಡುವಂಥದ್ದು. ನಮ್ಗೆ ಅದಿಲ್ವೇ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಡಬ 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 ಅಂತೆಲ್ಲ ಮಾಡ್ಕೊಳ್ಳೋದು ಅನ್ನೋದು ಇಲ್ವೇ ಇಲ್ಲ ನಮ್ಗೆ. ಇವಾಗ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಅದನ್ನೆಲ್ಲ. ನಮ್ಗೆ ಯಾಕೆಂದ್ರೆ ಪಾಶ್ಚಾತ್ಯರ ಒಂದು ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ಬೆಳಗ್ಗೆ ಎದ್ಮೇಲೆ ಶಾಸ್ತ್ರೀಯ ಕರ್ಮಗಳೇ ಮುಖ್ಯ ಅಲ್ಲಿ. ಬೆಳಗ್ಗೆ ಸ್ವಾಮಿಗಳು ಒಂದು ಹಾಡಲು ಬರೀತಾರೆ, ಅದು ಬೆಳಗಿನ ಜಾವದ ಒಳಳಿಯಲು ನಿದ್ರೆಯು ಬೆಳಕುಗಳೆಲ್ಲಕ್ಕೂ ಬೆಳಕಹ ದೇವನ ನಾಮ ಸಂಕೀರ್ತನೆ ನಮಗಿರಲೆಗಳು ಆ ಮನೋಹರಿ ಶ್ರೀ ಶೌರಿ ನಾರಾಯಣನ ಅಂತ ಹೇಳಿ ಆ ಬೆಳಕುಗಳೆಲ್ಲಕ್ಕೂ ಬೆಳಕಹ ದೇವನ ಸ್ಮರಣೆ ಮೊದಲು, ಅದು ಶಾಸ್ತ್ರೀಯ ಕರ್ಮ ಮೊದಲಿಗೆ. ಆಮೇಲೆ ಸ್ವಾಮಿಗಳು ಹೇಳ್ತಾರೆ ಸ್ನಾನ ಸಂಧ್ಯಾ ಜಪ ಧ್ಯಾನದ ಕಾಲದಿ ಮೌನಿ ಹೃನ್ಮಂದಿರ ಜ್ಞಾನ ದೀಪಾಯಿತನ ಅಂತ. ಸ್ನಾನ ಸಂಧ್ಯಾ ಧ್ಯಾನದ ಕಾಲದಿ ಅಂತ. ಸ್ನಾನ ಮಾಡಿದ್ಮೇಲೆ ಇವಾಗ ಸ್ನಾನ ಮಾಡೋದು ಅಂತಂದ್ರೆ ಹುಚ್ಚು ಭಾವನೆ ಇದೆ ಕೆಲವ್ರಿಗೆಲ್ಲ. ನಾನ್ ಸ್ನಾನ ಮಾಡಲ್ಲ ರೀ, ಒಳಗಡೆ ಮನಸ್ಸು ಶುದ್ಧವಾಗಿದೆ, ಸ್ನಾನ ಮಾಡಲ್ಲ ಅಂತ. ಅಯ್ಯೋ, ನಿಮ್ಗೆ ಜಲದಲ್ಲಿ ಸ್ನಾನ ಮಾಡಿದ್ಮೇಲೆ ನಿಮ್ ಮನಸ್ಸು ಬದಲಾವಣೆ ಆಗುತ್ತೋ ಇಲ್ವಾ? ಅದು ಆಗುತ್ತೆ, ಮನಸ್ಸು ಬದಲಾವಣೆ ಆಗುತ್ತೆ ಅದು. ಆಮೇಲಿಂದ ಇದೆಲ್ಲ ಇದು ಆಚಮನ ಮಾಡ್ಕೊಳ್ತಾರೆ, ಶುದ್ಧೀಕರಣ ಅಂತ. ಇವಾಗ ಏನೋ ಸ್ವಲ್ಪ ಹಿಂಗ ಒಂದು ಉದಾಹರಣೆ ನೀರ್ ಹಾಕ್ಬಿಟ್ಟಿದ ತಕ್ಷಣ ಪುಷ್ಪಗಳೆಲ್ಲ ಅದರೆಲ್ಲ ಕಳೆದ್ಬಿಡ್ತಾ, ಅದು ಹಂಗಲ್ಲ. ಅದು ನನಗ ಭಾವನೆ, ಇವಾಗ ನೀರ್ ಹಾಕಿ ಅದಕ್ಕೆಲ್ಲ ಶುದ್ಧ ಮಾಡಿದೆ ಅನ್ನೋ ಭಾವನೆ, ಅದು ಮುಖ್ಯ. ಅದು ಪೂಜೆ ಮಾಡ್ಬೇಕು. ಮತ್ತೆ ಸ್ನಾನ ಮಾಡ್ಬೇಕಾದ್ರೂ ಕೂಡ ಗಂಗೆ ಯಮುನೆ ಚೈವ ಸರಸ್ವತಿ. ಮತ್ತೆ ತಲೆ ಮೇಲೆ ನೀರ್ ಹಾಕುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಪಾದ ಹೇಳ್ತಾರೆ. ಅದೆಲ್ಲವೂ ಪ್ರತ್ಯೇಕವಾದ ಶಾಸ್ತ್ರೀಯ ಕರ್ಮಗಳು ಅಂತ ಆಗುತ್ತೆ, ಅದು ಪೂಜೆ ಮಾಡುವಂಥದ್ದು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ ದೈನಂದಿನ ಕೆಲಸ ಶುರು ಮಾಡೋದು ಅಂತ. ಆಮೇಲಿಂದ ಯಾವ್ದಾದ್ರೂ ಒಂದು ನಮ್ಗೆ ಇದು ವೇದಾಧ್ಯಯನ ಮಾಡೋರು ಆಯಾ ವೇದಗಳನ್ನ ಅಧ್ಯಯನ ಮಾಡುವಂಥದ್ದು ಅಂತ. ಇವಾಗ ಅದಿಲ್ಲ ಅಂತಂದ್ರೆ ಸಹಸ್ರನಾಮನ ಹೇಳ್ಕೊಳ್ಳುವಂಥದ್ದು, ಭಗವದ್ಗೀತೆ ಬರೋರು ಭಗವದ್ಗೀತೆ ಅಧ್ಯಯನ ಮಾಡುವಂಥದ್ದು ಅಥವಾ ಓದುವಂಥದ್ದು. ಮುಖ್ಯವಾಗಿ 3 ಕ್ಯಾಟಗರಿ ಮಾಡ್ತಾರೆ, ಯಜ್ಞ, ದಾನ, ತಪಸ್ಸು ಅಂತ. ಗೃಹಸ್ಥರಿಗೆ ಮುಖ್ಯವಾಗಿ ಯಜ್ಞ ಮಾಡುವಂಥದ್ದು ಅಂತಂದ್ರೆ ಭಗವಂತ 4ನೇ ಅಧ್ಯಾಯದಲ್ಲಿ ಎಷ್ಟೋ ರೀತಿಯಾದಂತ ಯಜ್ಞಗಳನ್ನ ಹೇಳ್ತಾನೆ. ಯಾವ್ದಾದ್ರು ಒಂದು ಯಜ್ಞವನ್ನ ನೀವು ಮಾಡ್ರಪ್ಪ, ನಿಮ್ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾನಲ್ಲಿ. ಆಯ್ತಾ? ಅದು ಯಜ್ಞ ಅಂದ್ರೆ ಸಾಮಾನ್ಯವಾಗಿ ಸ್ಥೂಲವಾಗಿ ಮಾಡುವಂತ ಅದು ಯಜ್ಞ ಅಂದ್ರೆ ತಗೊಂಡ್ರು ಕೂಡ ಭಗವಂತ ಅದನ್ನ ಹೇಳಿಲ್ಲ. ಬೇರೆ ಬೇರೆ ರೀತಿಯಾದಂತ ಯಜ್ಞ, ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಪ್ರಾಣಾಯಾಮ ಯಜ್ಞ ಬೇಕಾದಷ್ಟು ಹೇಳ್ತಾನೆ. ಆಯ್ತಾ? ಅದು ಯಜ್ಞ ಅಂತ ಅನ್ಸ್ಕೊಳುತ್ತೆ. ಯಜ್ಞ, ದಾನ ಮುಖ್ಯವಾಗಿ ಮಹಾಭಾರತದಲ್ಲಂತೂ ದಾನದ ಬಗ್ಗೆ ಸಿಕ್ಕಾಪಟ್ಟೆ ಬಂದಿದೆ. ಯಾವ ಯೋಗ್ಯರಿಗೆ ದಾನ ಮಾಡ್ಬೇಕು ಅಂತ. ನಿಜವಾಗ್ಲೂ ಮಹಾಭಾರತದಲ್ಲಿ ದಾನದ ವಿಷಯ ತೆಗೆದ್ರೆ ಎಷ್ಟೋ ಕಡಿಮೆ ಆಗ್ಬಿಡುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಅಷ್ಟು ಓದಿರೋದ್ರಿಂದ ಗೊತ್ತಾಗುತ್ತೆ ಅದು. ಇರ್ಲಿ, ಯಜ್ಞ, ದಾನ, ತಪಸ್ಸು ಅಂತಂದವಾಗ ಏಕಾಗ್ರತೆಗಾಗಿ ಮಾಡುವಂತ ಎಲ್ಲವೂ ಕೂಡ ಇಷ್ಟು ಶಾಸ್ತ್ರೀಯ ಕರ್ಮ ಅಂತ ಅನ್ಸ್ಕೊಳುತ್ತೆ. ಒಟ್ಟಿನಲ್ಲಿ ಅದು ಜಾಸ್ತಿ ಹಚ್ಕೊಳ್ಳೋದು ಬೇಡ ಇವಾಗ. ಆಯ್ತಾ? ಈಗ ಶಾಸ್ತ್ರೀಯ ಕರ್ಮ ಬಿಟ್ಟು ನಾವು ನಮ್ಮ ದೈನಂದಿನ ಕೆಲಸಗಳು ಹೋಗ್ತೀವಿ ನಾವು ದಿನಾಗ್ಲು, ಅಥವಾ ನಮ್ಮ ಮನೇಲಿ ಇರ್ಬೇಕಾದ್ರೆ ಗೃಹಸ್ಥ ಜೀವನದಲ್ಲಿ ಮನೆಯಲ್ಲೂ ನಿಭಾಯಿಸ್ಕೊಂಡು ಹೋಗ್ತೀವಿ, ಅದೆಲ್ಲ ಮಾಡ್ಕೊಂತೀವಿ ಅಂತ. ಆವಾಗ ಲೌಕಿಕ ಕರ್ಮ ಮಾಡ್ತೀವಿ ಅಂತ ಹೇಳಿಸ್ಕೊಳ್ತೀವಿ ಅವಾಗ. ಆದ್ರೆ ಯಾರು ಬರೀ ಲೌಕಿಕ ಕರ್ಮ ಮಾಡ್ತಾ ಇರ್ತಾರೋ ಅದಕ್ಕೆ ಪ್ರಶ್ನೆ ಇಲ್ಲ, ಶಾಸ್ತ್ರೀಯ ಕರ್ಮದ ಪ್ರಶ್ನೆ ಇಲ್ಲ ಅವ್ರಿಗೆ. ಬರೀ ಲೌಕಿಕವಾಗಿಯೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಅದು ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ಯಾರು ಶಾಸ್ತ್ರೀಯ ಕರ್ಮಗಳನ್ನು ಮಾಡಿ ದೈನಂದಿನ ಜೀವನಕ್ಕ ಒಂದು ನಡಿಬೇಕು ಅಂತ ಲೌಕಿಕ ಕರ್ಮಗಳಲ್ಲಿ ತೊಡಗ್ತಾರೋ ಅವರವರ ವೃತ್ತಿಗೆ ಅನುಸಾರವಾಗಿ ಅವರ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು, ಅದು ಲೌಕಿಕ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ ಅದು. ಈಗ ಯಾವಾಗ ಲೌಕಿಕ ಕರ್ಮಗಳನ್ನ ಶಾಸ್ತ್ರೀಯ ಕರ್ಮ ಮಾಡ್ಬೋದು ಅಂತ ಅದಕ್ಕೆ ಭಗವಂತ ಹೇಳೋದಿನ, ಭಗವಂತ ಮಾಡಿರೋದನ್ನೆಲ್ಲ ಅಷ್ಟು ಅನುಕೂಲ ಮಾಡ್ಕೊಡೋದು ಭಗವಂತ. ನಮಗಾಗ ಅಷ್ಟು ಮಾಡ್ಕೊಟ್ಟಿದ್ದಾನಪ್ಪ ಶ್ರೀಕೃಷ್ಣ ಭಗವಂತ. ನಮ್ ಧರೆಗೆ ಬಂದು ಅಷ್ಟು ಅನುಕೂಲ ಮಾಡ್ಕೊಟ್ಬಿಟ್ಟಿದೆ ನಮ್ಗೆ. ಅದು ಏನ್ ಹೇಳ್ತಾನ ಅವನು ಅಂತಂದ್ರೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ಣೋದರ್ಪಣಂ ಅಂತ ಹೇಳ್ಬಿಟ್ಟ. ಏನ್ ತಿಂತೀಯೋ ಎಲ್ಲಿವರೆಗೂ ಲೌಕಿಕ ಕರ್ಮ ಹೇಳಿ, ತಿನ್ನೋದಿಂದ ಹಿಡಿದು ಏನ್ ತಿಂತೀಯೋ, ಏನ್ ಕುಡಿತೀಯೋ,
ಏನೇನು ಓಡಾಡ್ಕೊಂಡು ಏನೇನು ಕೆಲಸ ಮಾಡ್ತೀವ, ಯಜ್ಜುಹೋಷಿ ಅಂದ್ರೆ ಶಾಸ್ತ್ರೀಯ ಕರ್ಮಗಳು ಮಾಡ್ತೀಯಲ್ಲ ಅದನ್ನು ಕೂಡ ಅಂತ. ಎಲ್ಲವೂ ನನ್ಗೆ ಅನ್ಪಾಡಣೆ ಮಾಡ್ತಾ ಇದ್ರೆ ಶಾಸ್ತ್ರೀಯ ಕರ್ಮ ಅಂತ ಅನ್ಸ್ಕೊಳ್ಳುತ್ತೆ ಅಂತ, ಪುಷ್ಟಿಕ ಆಗ ಅನ್ಸ್ಕೊಳ್ಳುತ್ತೆ ಅಂತ. ಈಗ ಸ್ವಾಮಿಗಳು ಬೇಕಾದಷ್ಟು ಬರೀತಾರೆ ಅದನ್ನ. ಇವಾಗ ನಾನು ಇಂಥ ವೃತ್ತಿಲಿರ್ಬೇಕಾದ್ರೆ ನಾನು ಹಿಂಗೆ ಸಾಧನೆ ಮಾಡುವಂಥದ್ದು. ನಾನು ಇವಾಗ ವಾಚ್ಮ್ಯಾನ್ ಆಗಿದ್ರೆ ಭಗವಂತನ ದ್ವಾರಪಾಲಕನಾಗಿದ್ದೇನೆ, ನಾನು ಶಾಸ್ತ್ರೀಯ ಕರ್ಮ ಆಗೋಯ್ತು. ಅವಾಗ ಟೀಚರ್ ಆಗಿದ್ರೆ ಮಕ್ಕಳು ಆ ವ್ಯವಹಾರವನ್ನ ಮಾಡ್ಬೇಕು, ಮಕ್ಕಳನ್ನ ಶಿಕ್ಷಿಸ್ಬೇಕು, ಶಿಕ್ಷಿಸ್ತಾ ಇದ್ರು ಕೂಡ ಆ ಭಗವಂತನ ರೂಪದಲ್ಲೇ ಈ ರೀತಿ ಬಂದು ನನ್ನ ಶಿಕ್ಷೆಯನ್ನು ಭಗವಂತನ ಸ್ವೀಕರಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಗೆ ಆ ರೀತಿ ಮಾಡ್ಕೊಳ್ಳುವಂಥದ್ದು ಶಾಸ್ತ್ರೀಯ ಕರ್ಮ ಬದಲಾವಣೆ ಆಗುತ್ತೆ ಅಂತ. ಪೂಜೆ ಇವಾಗ ಪೂಜೆ ಅನ್ನೋದೇನಿದೆಯಲ್ಲ ಅದು ಅದರ ಅರ್ಥ ಬೇಕಾದಷ್ಟಿರುತ್ತೆ. ಅಭಿಷೇಕ ಮಾಡುವಂಥದ್ದು, ಆಮೇಲಿಂದ ಬೇರೆ ಬೇರೆ ಷೋಡಶೋಪಚಾರಗಳೆಲ್ಲ ಮಾಡ್ತಾರಲ್ಲ, ಆ ಪೂಜೆ ಮಾಡ್ತೀವಿ ನಾವು. ಆಮೇಲೆ ನೋಡಿ ಭಗವಂತನ ವಿಭೂತಿ ಉಪಾಸನೆ ಹೇಳ್ದ, ಎಲ್ಲಾ ನೋಡುವಂತ ಪ್ರತಿಯೊಂದನ್ನು ಕೂಡ ನನ್ನ ಭಾವನೆ ಮಾಡ್ಕೊಳ್ಳಂತ, ನನ್ಗೆ ಅರ್ಪಣೆ ಮಾಡೋದು ಅಂತ. ಈಗ ನಾನು ಊಟ ಮಾಡೋದು ಕೂಡ ಶಾಸ್ತ್ರೀಯ ಕರ್ಮ ಆಗುತ್ತೆ ಅಂತ. ಇವಾಗ ಅಹಂ ವೈಶ್ವಾನರ ಭೂತ್ವ ಅಂತ ಹೇಳ್ದವಾಗ ನಾವು ಸಾಮಾನ್ಯವಾಗಿ ತಿಂದ್ರೆ ಅದು ಲೌಕಿಕ ಕರ್ಮ ಆಯ್ತು. ಅಹಂ ವೈಶ್ವಾನರ ಭೂತ್ವ ಪ್ರಾಣಿನಾನ್ ದೇಹಮಶ್ರಿತ ಅನ್ಕೊಳ್ತಿದ್ರೆ ಶಾಸ್ತ್ರೀಯ ಕರ್ಮ ಆಯ್ತು. ಅದಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತಾನೆ, ದೇವತೆಗಳ ಸ್ವತ್ತಿದು. ಯಾಕೆ ಅಂತಂದ್ರೆ ನಮ್ಗೆ ಅನ್ನ ಕೊಟ್ಟಿರೋರೆ ಪರ್ಜನ್ಯ ಯಜ್ಞದ ಮೂಲಕ ಆ ಒಂದು ದೇವತೆಗಳು ಸಂತುಷ್ಟರಾಗಿ ಮಳೆ ಸುರಿಸಿದ್ರು. ಮಳೆ ಬಂದಿದ್ದು ಯಜ್ಞದ ಮೂಲಕ, ಅದರಿಂದ ನಮ್ಗೆ ಆಹಾರ ಸಿಕ್ಕಿರುವಂತದ್ದು. ಯಾರ್ದಾಯ್ತು ಈ ಆಹಾರ? ಇದು ದೇವತೆಗಳ ಆಹಾರ. ದೇವತೆಗಳ ಆಹಾರವನ್ನ ನಂದು ಅಂತ ಅನ್ಕೊಂಡು ಯಾರು ತಿಂತಾರೋ ಅವರು ಕಳ್ತನ ಮಾಡ್ದ ಹಾಗೆ. ಯಾಕಂದ್ರೆ ಬೇರೆಯವ್ರ ಸ್ವತ್ತು ನೀನ್ ತಿನ್ನಂಗೆ ಅಂತ. ಅದು ಲೌಕಿಕ ಕರ್ಮ ಆಯ್ತು. ಅದಕ್ಕೇನ ಜನ್ಮ? ಸ್ಥಾವರಾದಿ ಜನ್ಮಗಳು, ಕೆಳಗಡೆಯಿಂದ ಜನ್ಮಗಳು. ಈಗ ಅದನ್ನೇ ಇದು ಬಿಟ್ಬಿಡಿ, ಅಹಂ ವೈಶ್ವಾನರ ಭೂತ್ವ ಅನ್ನೋದು ಹೆಚ್ಚಿಂದದು, ಆ ಭಗವದ್ ಭಾವನೆ ಅಂತ. ಭಗವಂತನೇ ವೈಶ್ವಾನ ರೂಪದಲ್ಲಿ ಇದ್ದಾನೆ ಹೊಟ್ಟೆಯಲ್ಲಿ ಅಂತ. ಅದಕ್ಕೆ ಮುಂಚಿತವಾಗಿ ದೇವತೆಗಳ ಸ್ವತ್ತಿದು. ದೇವತೆಗಳ ಸ್ವತ್ತನ್ನ ಅದರಲ್ಲಿ ಭಾವನೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದಕ್ಕಾಗಿಯೇ ಹೇಳೋದು, ಮೊದಲು ತಿನ್ಬೇಕಾದ್ರೆ ಗಬಕ್ ಅಂತ ತಿನ್ನೋದಲ್ಲ ಅಂತ. ನಮ್ಮಲ್ಲಿ ಎಲ್ಲದಕ್ಕೂ ನಿಯಮ ಇದೆ. ನೀರ್ ಕುಡಿಬೇಕಾದ್ರೂ ನಿಂತ್ಕೊಂಡು ಕುಡಿಬಾರ್ದು ನೀರು ಅಂತ, ಕೂತ್ಕೊಂಡೇ ನೀರ್ ಕುಡಿಬೇಕು. ಇವಾಗೆಲ್ಲ ಬಂದಿದೆ ಬಿಡಿ, ಎಲ್ಲಾನು ವಿಡಿಯೋಗಳೆಲ್ಲಾನು. ಯಾಕೆ ನಮ್ಗೆ ಏನಂದ್ರೆ ಸೈಂಟಿಫಿಕ್ ಆಗಿ ಏನಾದ್ರು ಹೇಳ್ಬೇಕು, ನನಗದು ದರಿದ್ರ ಬುದ್ಧಿ ಬಂದ್ಬಿಟ್ಟಿದೆ. ಇಲ್ಲಿ ಸೈಂಟಿಫಿಕ್ ಆಗಿ ಹೇಳೋದು ಒಳ್ಳೇದೇ, ನಾನು ಹೇಳ್ದಲ್ಲ, ಎಲ್ಲಾನು ತರಬಾರ್ದು ಅದನ್ನ. ಅಂದ್ರೆ ಅದಕ್ಕೆ ಹೇಳಿದ್ರೆ ಮಾತ್ರ ನಂಬ್ತೀವಿ ನಾವು ಅಂತ. ನೀವು ಆತರ ಸೈಂಟಿಫಿಕ್ ಆಗಿ ಹೇಳಿದ್ರೆ ನಂಬ್ತೀವಪ್ಪ, ಸುಮ್ನೆ ಏನೊಂದು ಹೇಳ್ಬಿಟ್ರೆ ನಮ್ಮಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇರ್ಲಿ. ಇವಾಗೆಲ್ಲ ಹೇಳ್ಬಿಟ್ಟಿದ್ದಾರೆ ನಿಂತ್ಕೊಂಡು ಕುಡಿದ್ರೆ ಏನಾಗುತ್ತೆ ಅಂತೆಲ್ಲ ಅಂದ್ಬಿಟ್ಟು. ನೀರು ಕೂಡ ಹಂಗ್ ಕುಡಿಯಂಗಿಲ್ಲ, ಕೂತ್ಕೊಂಡು ಕುಡಿಬೇಕು ಅಂತ. ಅದೇ ರೀತಿ ಎಲ್ಲವೂ ಕೂಡ ಸರಿಯಾಗಿ ಕೂತ್ಕೊಂಡು ಮಾಡಿದ್ರೆ ಶಾಸ್ತ್ರೀಯ ಕರ್ಮಗಳಾಗುತ್ತೆ ಅಂತ. ಮತ್ತೆ ಇನ್ನೊಂದು, ಸೂರ್ಯನ ಆರಾಧನೆ ಮಾಡುವಂಥದ್ದು ನಮ್ಮಲ್ಲಿ ಎಲ್ಲರಿಗೂ ಇದೆ. ಸೂರ್ಯ ನಮಸ್ಕಾರ ಮಾಡುವಂಥದ್ದು ಅಂತ ಅಲ್ಲಿಂದನೇ ಶುರು ಆಗುತ್ತೆ. ಹಾಗಾಗಿ ಅಲ್ಲೇನೆ ಆಗೋಗ್ಬಿಡುತ್ತೆ ಶಾಸ್ತ್ರೀಯ ಕರ್ಮ. ಇದು ದೇವತೆಗಳದು ಅಂತ ಅನ್ಕೊಂಡ್ರೆ ಆಯ್ತು ಶಾಸ್ತ್ರೀಯ ಕರ್ಮ. ಇನ್ನು ಭಗವಂತನೇ ಜಠರಾಗ್ನಿಯ ರೂಪದಲ್ಲಿದ್ದಾನೆ. ನಾವು ತಿನ್ನುವಂತ ನಾವು ಆಗ್ತಾ ಇರೋದು ಅವನಿಗೆ ಹವಿಸ್ಸು, ಆವಿರ್ಭಾವ, ಅವನು ಸ್ವೀಕಾರ ಆಗ್ತಾ ಇದೀವಿ ನಾವು. ಯಜ್ಞ ರೂಪ ಆಯ್ತು. ಅವಾಗ ಯಜ್ಞ ಸ್ಥೂಲವಾಗಿ ಫಸ್ಟ್ ತೋರ್ಸ್ಕೊಡ್ಬೇಕು ನಮ್ಗೆ ಯಜ್ಞ ಅಂದ್ರೆ ಏನು ಅಂತ. ಹಾಗಾಗಿ ಯಜ್ಞ ಹೋಮಗಳು ಮಾಡೋಂಥದ್ದು ಶಾಸ್ತ್ರೀಯ ಕರ್ಮ ಅಂತ. ಆಮೇಲಿಂದ ಇದನ್ನ ತಿಳ್ಸ್ಕೊಟ್ರೆ ಅರ್ಥ ಆಗತ್ತೆ. ನಮ್ಮ ಋಷಿಗಳು ಅಷ್ಟು ಅವ್ರು ಬುದ್ಧಿವಂತ ಅಂತ ಹೇಳಿದ್ರೆ ನಾವು ದೊಡ್ಡ ಬುದ್ಧಿವಂತರು ಅಂತ ನಾವೇ ಹೇಳಂಗಿಲ್ಲ. ಅವರು ಅಂತ ಮಹಾನ್ ಭಾವರು. ನಮ್ಗೆ ಅದನ್ನ ತಿಳ್ಸ್ಕೊಡ್ತಾರೆ. ಮೊದಲು ಯಜ್ಞ ಅಂದ್ರೆ ಏನೇನ್ ಮಾಡ್ತಾರೆ ಅಲ್ಲಿ ಅಂತ. ಹವಿಸ್ಸನ್ನ ಸಮರ್ಪಣೆ ಮಾಡ್ತಾರೆ, ಅಗ್ನಿಲಿ ಒಂದ್ ಮಾಡ್ಕೊಂಡ್ಬಿಡುತ್ತೆ ಅದು ಅಂತ. ಹಾಗೆ ನಾವು ತಿನ್ನುವಂತ ಆಹಾರ ನಾನು ಅಗ್ನಿ, ಅದು ಭಗವಂತನ ಅಗ್ನಿ ರೂಪದಲ್ಲಿ ಇದ್ದಾನೆ, ವೈಶ್ವಾನರ ಅಗ್ನಿ ರೂಪದಲ್ಲಿ ಇದ್ದಾನೆ. ಅವನಿಗೆ ಇದನ್ನ ನಾವು ಹವಿಸ್ಸಾಗಿ ಕೊಡ್ತಾ ಇದೀವಿ ನಾವು. ಅವಾಗ ಏನಾಯ್ತು? ಹವಿರ್ಭಾವ ಆಯ್ತು ಅವಾಗ. ಅದಕ್ಕೆ ಹೇಳೋದು ಎಲ್ಲಂದ್ರಲ್ಲಿ ತಿನ್ಬಾರ್ದು, ಹೋಟೆಲ್ ಅಲ್ಲಿ ತಿನ್ಬಾರ್ದು, ಹೊರಗಡೆ ತಿನ್ಬಾರ್ದು. ಯಾಕೆ? ಅವನು ಸಮರ್ಸಂತ ಹವಿಸ್ಸು ನಿನ್ ಭಾವನೆ ಅಲ್ಲಿಲ್ಲ, ಹೋಟೆಲ್ ಅಲ್ಲಿ ಮಾಡೋರ್ ಭಾವನೆಯಲ್ಲಿದೆ ಅದು. ನಮ್ಗೆ ಒಂಥರ
ಕೆಲವ್ರಿಗೆ ಅದಿದೆ ಅದು ಬ್ರಾಹ್ಮಣ್ಯ ಕೆಡ್ಸೋದು ಅಂತ. ಹಿಂದೆ ಒಬ್ರು ಇದನ್ನ ದೇವರಾಯ ಕುಲಕರ್ಣಿಗಳು ಹೇಳ್ತಾ ಇದ್ರು. ಸ್ವಲ್ಪ ಟೈಮ್ ಆಯ್ತು, ಸ್ವಲ್ಪ ವಿಷಯ ಮುಗಿಸ್ಬಿಡ್ತೀನಿ. ಯಾರೋ ಒಬ್ರು ಮಂತ್ರಿಗಳಿದ್ರಂತೆ. ಅವ್ರ ಹೆಂಗಪ್ಪ ಅಂತಂದ್ರೆ, ಯಾರಾದ್ರೂ ಬ್ರಾಹ್ಮಣರು ಏನಾದ್ರು ಯಾವ್ದಾರ ಕೆಲ್ಸಕ್ಕೆ ಅಂತ ಬಂದ್ರೆ ಅವ್ರ ಮನೆಗೆ, ಅವ್ರು ಫಸ್ಟ್ ಅವ್ರ ಮನೆದು ಏನಾದ್ರು ತಿನ್ಬೇಕು. ಅಂದ್ರೆ ಬ್ರಾಹ್ಮಣ್ಯ ಕೆಡಿಸ್ಬೇಕು ಏನಾದ್ರು ತಿನ್ಸೋದ್ರ ಮೂಲಕ, ಆಮೇಲಿಂದ ಅವ್ರು ಕೆಲಸ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು. ಅವ್ರ ಮನೆ ಸ್ವಲ್ಪ ಉಪ್ಪಿಟ್ಟು ಕಾಫಿ ಕುಡಿಬೇಕು ಅಂತ. ಅದೇನ್ರಿ ತಪ್ಪೇನ್ರಿ ಅದು? ಹಂಗಾದ್ರೆ ಹಂಗೆಲ್ಲ ಮಾಡ್ತಾರಲ್ರಿ ಅಂತ ಕೇಳ್ಬೋದು. ಅದಲ್ಲ ವಿಷಯ, ಅದಲ್ಲ. ಯಾರ್ಯಾರು ಆಚರಣೆ ಮಾಡ್ತಾ ಇರ್ತಾರಲ್ಲ ಅದನ್ನ ತಪ್ಸಕ್ ಹೋಗ್ಬಾರ್ದು, ಏನೋ ಒಂದ್ ಭಾವ ತಂದು. ಅದಲ್ಲ. ಇವಾಗ ಅವ್ರೇನ್ ಕೆಟ್ಟ ಭಾವನೆ ಮಾಡ್ತಾರೋ ಒಳ್ಳೆ ಭಾವನೆ ನಮಗ್ ಗೊತ್ತಿಲ್ಲ. ಧರ್ಮದಿಂದ ಸಂಪಾದನೆ ಮಾಡಿದ ಅಧರ್ಮದಿಂದ ಸಂಪಾದನೆ ಮಾಡೋದು ನಮ್ಗೆ ಗೊತ್ತಿಲ್ಲ. ರಾಜಕಾರಣಿಗಳು ಎಷ್ಟೊಂದ್ ಜನ ಅಡಿಗೆಗಳು ಮಾಡ್ತಾರೆ ಬೀದಿಯಲ್ಲಿ, ಅದು ಊಟದ ಹಬ್ಬ ಅದು ಇದು ಅಂದ್ಬಿಟ್ಟು ರಾಶಿ ಜನಕ್ಕೆ ಊಟ ಹಾಕ್ಕೊಡ್ತಾರೆ. ಅದನ್ನ ತಿಂದ್ರೆ ಎಂತ ಪಾಪ ಸುತ್ಕೊಳತ್ತೆ ನಮ್ಗೆ ಗೊತ್ತಾ? ಅದು ಅನ್ನದ ಜೊತೆಗೆ ಪಾಪನು ತಿಂದಂಗ ಲೆಕ್ಕ. ಅದು ಯೋಗ್ಯವಾಗಿರುತ್ತಾ ವೈಶ್ವಾನರಿಗೆ ಕೊಡೋದಕ್ಕೆ? ಅದೇ ನಾವು ನಮ್ಮನೆಯಲ್ಲೇ ಆ ಭಾವನೆಯಿಂದ ಅಡಿಗೆ ಮಾಡೋದ್ರಿಂದ ಶುರು ಆಗ್ಬೇಕು. ಬ್ರಹ್ಮಚೇತನ ಮಹಾರಾಜರ ಚರಿತ್ರೆ ಓದಿ, ಅಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ, ಶುರು ಮಾಡ್ಬೇಕಾದ್ರೇನೆ ರಾಮ 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 ಅಂತ ಬಡಿಸ್ಬೇಕಾದ್ರೆ ರಾಮ, ತಿನ್ಬೇಕಾದ್ರೆ ರಾಮ, ಹಚ್ಬೇಕಾದ್ರೆ ರಾಮ, ತರಕಾರಿ ಹಚ್ಬೇಕಾದ್ರೆ ರಾಮ, ಬರೀ ರಾಮನ್ ಜಪಾನೆ. ಆವಾಗೇನೆ ಅದು ಪುಷ್ಟಿ ಆಗುವಂಥದ್ದು. ಅದು ಶಾಸ್ತ್ರೀಯ ಕರ್ಮ ಅಂತ ಅನಿಸ್ಕೊಳುತ್ತೆ ಆವಾಗ. ಹೀಗಿರುವಂಥದ್ದು ಇಷ್ಟು ವ್ಯಾಪ್ತಿ ಇದೆ ಅಲ್ಲಿ. ಮೊದಲು ತೋರ್ಸ್ಕೊಡೋದು ಹೇಗೆ ಅಂತ, ಅದು ಶಾಸ್ತ್ರೀಯ ಕರ್ಮ ಆಗುತ್ತೆ. ತೋರ್ಸ್ಕೊಡೋದು ಶಾಸ್ತ್ರೀಯ ಕರ್ಮ ಆಗುತ್ತೆ. ಅದನ್ನ ಲೌಕಿಕಕ್ಕೆ ಹೊಂದಿಸ್ಕೊಂಡು ನೋಡ್ಕೊಂಡವಾಗ ಲೌಕಿಕವು ಶಾಸ್ತ್ರೀಯ ಕರ್ಮ ಆಗುತ್ತೆ. ಆವಾಗ ಸಂಪೂರ್ಣವಾಗಿ ಲೌಕಿಕ ಕರ್ಮ ಶಾಸ್ತ್ರೀಯ ಕರ್ಮ ಅನ್ನೋ ವಿಭಾಗ ಇರೋದಿಲ್ಲ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಶಾಸ್ತ್ರೀಯ ಕರ್ಮಗಳಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಯ್ತಾ ಅಥವಾ ಏನಾದ್ರು ಪ್ರಶ್ನೆ? ಇಲ್ಲ ಸರ್, ಒಂದು ಬಂಗಾಳದ ಸಂತ ಕವಿ ರಾಮಪ್ರಸಾದ್ರ ಒಂದು ಹಾಡು ಅಂತ ಒಂದು ಬುಕ್ ಅಲ್ಲಿ ನೋಡುತ್ತೆ. ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ, ಭಜಿಸು ಕಾಳಿಯ ನೀನು ನಿನಗಿಷ್ಟವಾದಂತೆ, ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರುಳು, ಮಲಗುವುದೇ ಸಾಷ್ಟಾಂಗ ನಿದ್ರೆ ತಾಯಿಯ ಧ್ಯಾನ, ತಿನ್ನುವಾಗೆಲ್ಲ ನೆನೆ ಅದುವೇ ನೈವೇದ್ಯ, ಕಿವಿಗೇನು ಬೀಳುವುದೋ ಅದುವೇ ತಾಯಿಯ ಮಂತ್ರ, ತಾಯಿ ಮೈದೋರುವಳು ಅಕ್ಷರಗಳೆರಡರಲ್ಲಿ ಮತ್ತೆ 50ರಲ್ಲಿ, ಜಗವೆಲ್ಲವನ್ನೂ ಮಾತೆ ತುಂಬಿ ತುಳುಕುತಿಹಳು ಎಂಬುದನ್ನು ನೆನೆದಾಗ ಎಣಿತೋ ಆನಂದ ಈ ರಾಮಪ್ರಸಾದನಿಗೆ, ಊರಿನಲ್ಲಿ ನಡೆವಾಗ ನೆನೆ ನೀನು ಜಗದ ತಾಯಿಗೆ ಅದುವೇ ಪ್ರದಕ್ಷಿಣ ವಿಧಿಯು. ಅಂದ್ರೆ ಇಲ್ಲಿ ನಾವು ಮಾಡುವಂತ ಎಲ್ಲಾ ಪ್ರತಿಯೊಂದು ಕ್ರಿಯೆಯು ಕೂಡ ಭಗವಂತನಿಗೆ ಪ್ರಜ್ಞಾಪೂರ್ವಕವಾಗಿ ಸಂಬಂಧವನ್ನು ಕಲ್ಪಿಸ್ಬೇಕು ಅನ್ನೋದು ಅಂತ ಆ ಹಾಡಿನ ಭಾವ ಅಂತ ಹೇಳಿದ್ರು. ಇದು ಕೂಡ ಸ್ವಲ್ಪ ಎಲ್ಲವನ್ನೂ ಹಾಗೆ ಬರುವಂತದ್ದು. ಯಾಕಂದ್ರೆ ರಾಜ ಸಂತಗಳೆಲ್ಲ ಏನಪ್ಪಾ ಅಂತಂದ್ರೆ ಅದನ್ನ ಇದ್ದಿದ್ದು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಅದನ್ನ ವಚನಕಾರಗಳಾಗ್ಲಿ ಸಾಧುಸಂತರುಗಳೇ ಎಲ್ಲರೂ ಕೂಡ ಅಷ್ಟೇ. ಶರಣನಿದ್ದರಿಗೈದರೆ ಜಪ ಕಾಣಿರೋ, ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿಡೋ ಅಂತ ಹೇಳುವಂಥದ್ದು. ಆ ರೀತಿಯಾದ ಬೇಕಾದಷ್ಟಿದೆ. ಅದು ಇವಾಗ ಇದನ್ನು ಹೇಳಿದ್ನಲ್ಲ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯಂ ಕೂಡ ಇದು ನೋಡಿ, ಇದಕ್ಕೂ ಅದಕ್ಕೆ ಏನ್ ವ್ಯತ್ಯಾಸ ಇದೆ? ಹಾಗೆ ಇರುವಂಥದ್ದು ಹೀಗಿದೆ. ಇದು ನಾಳೆ ಮುಂದುವರ್ಸ್ಕೊಂಡು ಇದಕ್ಕೆ ನೋಡ್ಕೊಳ್ಳೋಣ. ಪ್ರಶ್ನೆಗಳೇನಾದ್ರೆ ನಾಳೆ ಬೇಕಾದ್ರೆ ಕೇಳ್ಬೋದು. ಸರಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಸ್ಟಾಪ್ ಮಾಡಿ ರೆಕಾರ್ಡಿಂಗ್.